ಈಗ ನಾವು JDS ಜಿಲ್ಲಾಧ್ಯಕ್ಷರಾದಂಥ ಭಾರತ ಗುತ್ತೇದಾರ್ ಅವರು ಗೊತ್ತಿದ್ದರು. ಈಗ ಸರ್ ಶರಣ್ ಬಿಟ್ಟು ಸುಮಾರು ಈಗ ಎಲೆಕ್ಷನ್ ಆದ ನಂತರ ಶರಣ್ ಬಿಟ್ಟು ಕಡೆ ಜಿಲ್ಲಾಧ್ಯಕ್ಷ ಪೋಸ್ಟಿಗೆ ಬಂದಿದೆ ಸರ್. ಮತ್ತೆ ಶರಣ್ ಕಡೆ ಬರೋ ಪರಿಸ್ಥಿತಿ ಅದ ಸರ್. ಮತ್ತೆ ಇಲ್ಲಾಂದ್ರೆ ಈ ಕಡೆ ಏನಾದ್ರು ಪ್ಲಾನ್ ಇದೆ ಸರ್ ಇಲ್ಲಿ? ಈಗಾಗಲೇ ಶರಣ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ ನಂತರ ಸತತವಾಗಿ ಎಲ್ಲ ಏರಿಯಾಗಳಲ್ಲಿ ಇವತ್ತು ನನಗೊಂದು ಜವಾಬ್ದಾರಿ ಸ್ಥಾನ ಕುಮಾರಸ್ವಾಮಿ ಕೊಟ್ಟಿದ್ದರಿಂದ ಸುಮಾರು 11-12 ತಾಲೂಕು ಕಲಬುರಗಿ ಜಿಲ್ಲೆ ಬರುತ್ತದೆ. ಮತ್ತು ಎಲ್ಲ ತಾಲೂಕಿನ ಒಂದು ಜವಾಬ್ದಾರಿಯುತ ಒಂದು ಕೆಲಸನೂ ಕೂಡ ಮಾಡಬೇಕಾದಂಥ ಸಂದರ್ಭ ಪಕ್ಷಕ್ಕೆ ನನ್ನ ಅನಿವಾರ್ಯತೆ ಆಗಿದೆ. ಅದರ ಜೊತೆಯಾಗಿ ನಾನು ಸೇಡಮ್ಗಾಗಿ ಈಗಾಗಲೇ ಎಲ್ಲ ಕಾರ್ಯಕ್ರಮಗಳಿಗೆ ಬರ್ತಾನೆ ಇದ್ದೀನಿ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನ ಮಾಡಿ ಅಥವಾ ನಮ್ಮ ಯಾರೇ ಕಾರ್ಯಕರ್ತರು ಕರೆದಂಥ ಸಂದರ್ಭದಲ್ಲಿ ನಾನು ಬರ್ತದೆ. ಕೆಲವೊಮ್ಮೆ ನಾನೇನೋ ಬೇರೆ ಊರಿಗೆ ಹೋದಾಗ ಅಥವಾ ಊರಲ್ಲಿ ಇದ್ದಾದಂಥ ಪರಿಸ್ಥಿತಿಯಲ್ಲಿ ನಾನು ಬರೋಕ್ಕಾಗ್ತಿರಲಿಲ್ಲ. ಅಂದರೆ ಈಗ ಮತ್ತೆ ಈಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಘೋಷಣೆ ಮಾಡಿದೆ. ಖಂಡಿತವಾಗಿ ಮತ್ತೆ ಸೇಡಮ್ ತಾಲೂಕಿನ ಜನವರಿಯಿಂದ ನಾವು ಪ್ರವಾಸವನ್ನು ಮಾಡ್ತಾಯಿದ್ವಿ. ಪ್ರತಿ ಹಳ್ಳಿ ಪ್ರತಿ ತಾಂಡ ಯಾವುದೇ ಊರಿಗೂ ಕೂಡ ಮರಿಲಾರ್ದಂಗೆ ಬಿಡಲಾರ್ದಂಗೆ ಖಂಡಿತವಾಗಿ ಬಾಲರಾಜ್ ಗುತ್ತೇದಾರ್ ಸೇಡಮ್ಮನ ಒಂದು ಋಣ, ಆ ಮಣ್ಣಿನ ಋಣ ನನ್ನ ಮೇಲೆ ಇರುತ್ತದೆ. ಚುನಾವಣೆ ಇವತ್ತು ನಾನು ಗೆಲ್ಲಿ ಅಥವಾ ಸೋಲು ಅದು ಪ್ರಶ್ನೆ ಇದೆ. ಯಾವುದೇ ರೀತಿಯಿಂದ ಕೂಡ ನನ್ನ ಕಾರ್ಯಕರ್ತರು, ನನ್ನ ಪಕ್ಷದ ಅಭಿಮಾನಿಗಳು ಎಲ್ಲಿವರೆಗೆ ನಮ್ಮ ಜೊತೆ ಇದ್ದಾರೆ, ನಾವು ಅವ್ರ ಜೊತೆ ಖಂಡಿತವಾಗಿ ಇರ್ತೀವಿ ಅಂತ ಕೂಡ ಮಾತು ಕೊಡ್ತೀನಿ. ನಾನು ಚುನಾವಣೆ ಮುಂಚಿತವಾಗಲೂ ಕೂಡ ಹಲವಾರು ನನ್ನ ಸಭೆಗಳಲ್ಲಿ ಹೇಳಿದ್ದೀನಿ, ಭಾಷಣಗಳಲ್ಲಿ ಹೇಳಿದ್ದೀನಿ. ಏನಾದರೂ ಕೂಡ ರಿಸಲ್ಟ್ ನಾನು ಸೋಲಿ ನಾನು ಗೆಲ್ಲಿ ನಾನು ಪ್ರತಿ ಗ್ರಾಮಕ್ಕೆ ಬಂದೇ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಒಂದು 2 ವರ್ಷ ಅಥವಾ 2.5 ವರ್ಷ ಸ್ವಲ್ಪ ಕಡಿಮೆ ಆಗಿರ್ಬೋದು. ಯಾಕಪ್ಪ ಅಂತಂದರೆ ಆಡಳಿತದಲ್ಲಿ ಗೆದ್ದಂಥ ಕಾಂಗ್ರೆಸ್ ಪಕ್ಷದಿಂದ ಈಗ ಮಂತ್ರಿ ಇದ್ದಾರೆ. ಅವ್ರು ಮಂತ್ರಿಯವ್ರಿಗೆ ಏನೆಲ್ಲ ಕೆಲಸ ಮಾಡ್ತಾರಪ್ಪ ಸೇಡಮ್ ಅಂತ ನಾವು ಕೂಡ ನೋಡಬೇಕು. ನಾವು ಈಗಾಗಲೇ ಬಂದು ಮತ್ತೆ ಕಾಟಾಚಾರಕ್ಕಾಗಿ ಅವ್ರಿಗೆ ವಿರೋಧ ಮಾಡೋದು ಸರಿ ಇರೋದಿಲ್ಲ ಅಂತ ಆ ಒಂದು ನಿಟ್ಟಿನಲ್ಲಿ ನಾನು ಸ್ವಲ್ಪ ಕಾಲಾವಕಾಶ ಗೆದ್ದಂಥವ್ರಿಗೆ ಕೊಡಬೇಕಂತೇಳಿ ಸ್ವಲ್ಪ ಸಮಯವನ್ನು ನಾನು ಅವರಿಗೆ ಕೊಟ್ಟಿದ್ದೀನಿ. 2.5 ವರ್ಷ ಆಯಿತು. ಡೆವಲಪ್ಮೆಂಟ್ ನೋಡಿದ್ರೆ ಮಂತ್ರಿ ಆದರೂ ಕೂಡ ಶೂನ್ಯ ಇದೆ. ಇವತ್ತು ಸೇಡಮ್ ತಾಲೂಕು ಯಾಕೆ ಬಂದಿದೆ ಅಂದರೆ, ನೀವು ಮಂತ್ರಿ ಆಗಿ ಕೂಡ ಡೆವಲಪ್ಮೆಂಟ್ ಶೂನ್ಯ ಆಗಿದೆ ಅಂತ ಹೇಳ್ತೀರಿ ಸರ್. ಅವರೇನೋ ಸೇಡಮ್ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ ನಮ್ಮ ಊರಲ್ಲಿ. ನಾವು ಶಾಸಕರಾಗಿದ್ದ ಪ್ರತಿ ಸಾರಿ ಶಾಸಕರಾಗಿದ್ದಾಗ ಪ್ರತಿ ಸಾರಿ ನಾವು ಸೇಡಮ್ಗೆ ಅತ್ಯಂತ ಅನುದಾನವನ್ನು ತಂದು ಇಲ್ಲೇ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಿದ್ದೀವಿ ಅಂತೇಳಿ ಅವರೊಂದು ಪ್ರತಿಯೊಂದು ಪತ್ರಿಕೆಗಳ ಹೇಳಿಕೆ ಆಗಲಿ ಮತ್ತು ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ಕೆಲವು ಕಾಮಗಾರಿಗಳಲ್ಲಿ ಅವರು ಇದು ಮಾಡ್ಕೊಳ್ತಿದ್ದಾರೆ ಸರ್. ಅದ್ರ ಬಗ್ಗೆ ಸರ್ ತಾವು ಯೋಚನೆ ಮಾಡಿ ನೋಡಿ. ಹಿಂದೆ ರಾಜ್ಕುಮಾರ್ ಪಾಟೀಲ್ ಅವರು BJP ಸರ್ಕಾರದಲ್ಲಿ ಶಾಸಕರಿದ್ದರು. ಅವರು ಕೊಟ್ಟಂಥ ಅನುದಾನಗಳು ಇಲ್ಲಿವರೆಗೆ ಉದ್ಘಾಟನೆ ಷಡಪ್ರಕಾಶ್ ಪಾಟೀಲ್ ಸರ್ ಮಾಡ್ತಾ ಇದ್ದಾರೆ. ಅವ್ರ ಕೈಯಿಂದ KKRDB ಹಣವನ್ನು ಬಿಟ್ಟರೆ ಬೇರೆ ಯಾವುದೋ ಒಂದು ದೊಡ್ಡ ಮೊತ್ತದ ಉದ್ಘಾಟನೆ ಅವ್ರ ಕೈಯಿಂದ ಮಾಡೋಕ್ಕಾಗಿಲ್ಲ. 2 ಸಲ ಇವತ್ತು ಒಂದೇ ಇಲಾಖೆಯಿಂದ ಮಂತ್ರಿ ಇದ್ದಾರೆ. ತಮಗೂ ಬರ್ತಿದೆ. ಇವತ್ತು ವಿಶೇಷವಾಗಿ ವೈದ್ಯಕೀಯ ಶಿಕ್ಷಣ ಮಂತ್ರಿ ಅವರು ಕೂಡ ಒಬ್ಬರು ಡಾಕ್ಟರು ಮತ್ತು ಅದೇ ರೀತಿಯಾಗಿ ಕೌಶಲ್ಯ ಅಭಿವೃದ್ಧಿ ಮಂತ್ರಿ ಕೂಡ ಅವರೇ ಆಗಿರ್ತಾರೆ. ಇದ್ದರೂ ಕೂಡ ಇವತ್ತು ನಮ್ಮ ಸೇಡಮ್ನ ಯುವಕರ ಪರಿಸ್ಥಿತಿ ಏನಿದೆ, ಸೇಡಮ್ನಲ್ಲಿ ಇವತ್ತು 5-6 ದೊಡ್ಡ ಕಾರ್ಖಾನೆಗಳಿದ್ದರೂ ಕೂಡ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇದೆನಾ? ಸ್ವಲ್ಪ ತಾವು ಆತ್ಮಲೋಕನ ಮಾಡ್ಕೊಂಡು ಅವ್ರ ಬೆನ್ನು ಅವ್ರಿಗೆ ಕಾಣ್ತಾ ಇಲ್ಲ. ಅವ್ರಿಗೆ ಭೂಮಿನೂ ಕಾಣ್ತಾ ಇಲ್ಲ. ಡಾಕ್ಟರ್ ಸಾಹೇಬರಿಗೆ ಅವರು ಮೇಲೆ ಮಟ್ಟಿಗೆ ಇವತ್ತು ಮಂತ್ರಿ ಆದಮೇಲೆ ಬೆಂಗಳೂರು ಸವಾಲೇ ಜಾಸ್ತಿ. ಇವತ್ತು ಅವರು ತಾಲೂಕಿನಲ್ಲಿ ಕೇವಲ ಕಾರ್ಯಕ್ರಮಗಳಿಗೆ, ಜಾತ್ರಾ ಮಹೋತ್ಸವಗಳಿಗೆ ಮಾತ್ರ ಬರ್ತಾರೆ. ಕಾರ್ಯಕರ್ತರ ಒಂದು ಸಭೆ ಮಾಡಿದಾರ ಇಲ್ಲಿವರೆಗೆ? ಕಾರ್ಯಕರ್ತರಿಗೋಸ್ಕರವಾಗಿ ಪ್ರತಿನಿತ್ಯವಾಗಿ ಒಂದು ವೀಕ್ಲಿ ಸೇಡಮ್ ನಗರದಲ್ಲಿ ಇದ್ಬಿಟ್ಟು ಕಾರ್ಯಕರ್ತರಿಗೆ ಭೇಟಿಗೆ ಅಂತಲೇ ಒಂದು ಶಾಸಕರ ಒಂದು ಕಾರ್ಯಾಲಯ ಕೂಡ ಸೇಡಮ್ ನಗರದಲ್ಲಿ ಇಲ್ಲ. ದೊಡ್ಡದಾದಂಥ ಐಬಿನೂ ಕೂಡ ಇದೆ. ಐಬಿಯಲ್ಲಿ ಕೂಡ ಬಂದಿದ್ದನ್ನು ನೋಡಿ ಒಂದು ಸಲ ವಿಸಿಟ್ ಮಾಡಿರಲಿಲ್ಲ. ಈ ಥರ ಒಬ್ಬ ಜವಾಬ್ದಾರಿತವಾದಂಥ ಜನಪ್ರತಿನಿಧಿಯಾಗಿ ನಿಮ್ಗೆ ಎಲ್ಲಿಂದ ಜನ ಗೆಲ್ಲಿಸಿದ್ದಾರೆ ಅವ್ರ ಬಗ್ಗೆ ಸುಮ್ಮನೆ ನೀವು ಪೇಪರಲ್ಲಿ ಮತ್ತು ಮೀಡಿಯಾದಲ್ಲಿ ನಾನು ಭಾರಿ ಡೆವಲಪ್ಮೆಂಟ್ ಮಾಡಿದ್ದಂದರೆ ಅದು ಅರ್ಥ ಇಲ್ಲ. ನೀವು ನಿಜವಾಗ್ಲೂ ಮಾಡಿದ್ರಂದ್ರೆ ಶ್ವೇತಪತ್ರ ಹೊಡಿಸಿ ನೀವೇನೇನು ಮಾಡಿದ್ರೆ ಅಂತ ಜನರ ಮುಂದೆ ಅಂಕಿ ಅಂಶಗಳ ಜೊತೆಗೆ ಕೊಡಿ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಗಳು KDP ಮೀಟಿಂಗ್ ಮಾಡೋದು.
ಕೇವಲ ಒಂದೇ ಸಲ ಕೆಡಿಪಿ ಮೀಟಿಂಗ್ ಆಗಿದೆ, 2.5 ವರ್ಷ 3 ವರ್ಷ ಅವಧಿ ಆಗ್ತಿ ಬಂತು. ಮತ್ತು ಕೆಡಿಪಿ ಮೀಟಿಂಗ್ ಮಾಡಿಲ್ಲ ಅಂತಂದ್ರೆ ಇವ್ರು ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ? ಡೆವಲಪ್ಮೆಂಟ್ ಪರಿಶೀಲನೆ ಮಾಡೋಕ್ಕೆ ಯಾಕೆ ಇವ್ರು ಕೆಡಿಪಿ ಮೀಟಿಂಗ್ ಮಾಡ್ತಾ ಇಲ್ಲ ಅಂದ್ರೆ ಡೆವಲಪ್ಮೆಂಟ್ ಅಲ್ಲಿ ಏನು ಹೇಳ್ಕೊಳ್ಳೋದಂಥದ್ದು ವಿಷಯನೇ ಇಲ್ಲ. ಈ ತರ ಆಗಿದ್ದರಿಂದ ಕೆಡಿಪಿ ಮೀಟಿಂಗ್ ಮಾಡ್ತಾ ಇಲ್ಲ. ಅಲ್ಲಿ ಕಾಣುತ್ತೆ ಇವ್ರು ಏನು ಡೆವಲಪ್ಮೆಂಟ್ ಮಾಡಿದಾರೆ ಅಂತ ಹೇಳಿ. ಸರ್, ಇನ್ನೊಂದು ವಿಷಯ, ಈಗ ಡಾಕ್ಟರ್ ಸರ್ವಪ್ರಕಾಶ್ ಪಾಟೀಲ್ ಅವರು ಆವಾಗಿಂದ ಈಗ ಬಿಜೆಪಿ ತರ ಗ್ರಾಮ ಪಂಚಾಯತ್ ಯಾವುದೇ ಬಿಜೆಪಿ ಮೆಂಬರ್ಸ್ ಅಲ್ಲಿ ಅಧ್ಯಕ್ಷರಿರ್ತಕ್ಕಂಥ ಗ್ರಾಮ ಪಂಚಾಯತ್ಗಳಿಗೆ ವಿಡಿಯೋಗಳಿಗೆ ಒಂದು ಕಂಡೀಷನ್ ಇಟ್ಟಿದ್ದಾರೆ ಅಂತ, ಅಂಥವ್ರಿಗೆ ನೀವು ಬಿಲ್ ಪಾಸ್ ಮಾಡಬೇಡಿ ನನಗೆ ಕೇಳಿದೆ. ಅದು ಹೇಳ್ತಾ ಇದ್ದೀನಿ, ಅದು ನಿಜನೂ ಸರ್? ಎಷ್ಟು ಮಟ್ಟಿಗೆ ನಿಜ ಸರ್? ಹಿಟ್ಲರ್ ಆಳ್ಕೆ ಭಾಳ ದಿನ ನಡೆಯೋದಿಲ್ಲ. ಜನರು ಆಶೀರ್ವಾದ ಮಾಡಿದ್ದಾರೆ ಅಂದರೆ ಜನರ ಮಧ್ಯದಲ್ಲಿ ಹೋಗಿ ಶರಣಪ್ರಕಾಶ್ ಪಾಟೀಲ್ ಡಾಕ್ಟರ್ ಸಾಹೇಬ್ರೆ ಎಲೆಕ್ಷನ್ ತಾವು ಗೆದ್ದಿದ್ದೀರಿ, ನಾನು ಸೋತಿದ್ದೀನಿ, ತಾವು ಗೆದ್ದ ಮೇಲೆ ಎಷ್ಟು ಹಳ್ಳಿಗಳಿಗೆ ಹೋಗಿದ್ದೀರಿ, ಇಲ್ಲಿವರೆಗೆ ಎಷ್ಟು ಹಳ್ಳಿಗಳಿಗೆ ತಾವು ವಿಸಿಟ್ ಕೊಟ್ಟಿದ್ದೀರಿ ಹೇಳಿ ಜನರಿಗೆ. ಕಾರ್ಯಕ್ರಮ ಹೋಗೋದು ಉಪಯೋಗ ಅಲ್ಲ, ನೀವು ಎಷ್ಟು ಹಳ್ಳಿಗಳಿಗೆ ಕಾಲಿಟ್ಟಿದ್ದೀರಿ. ಜನರು ಸಾಮಾನ್ಯ ವಿಷಯಗಳ ಬಗ್ಗೆ ಅವರು ಒಂದೇ ಪತ್ರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ತಾವು ತಮ್ಮ ಸಮಯವನ್ನು ಬದಿಗಿಟ್ಟು ಹೋಗಿದ್ದೀರಾ. ಹಲವಾರು ಸಲ ಕಲಬುರಗಿ ಜಿಲ್ಲೆಗೆ ಬರ್ತೀರಿ, ಬಂತಂದ ಸಮಯದಲ್ಲಿ ಕೇವಲ ಕಾರ್ಯಕ್ರಮ ಇದ್ದರೆ ಬರ್ತಾರೆ, ಇಲ್ಲ ಆದರೆ ಕಲಬುರಗಿಯಿಂದ ಡೈರೆಕ್ಟಾಗಿ ಫ್ಲೈಟ್ ಮೂಲಕ ಬೆಂಗಳೂರು ಹೋಗಿ ಅಲ್ಲೇ ಕೂತ್ಕೊಂಡು ಕಿಸಿದ್ರೆ ಅವರು ಕಾರ್ಯಕೆಲಸಗಳನ್ನು ಮಾಡ್ತಾರೆ. ಇಲ್ಲಿ ಮಾತ್ರ ಅವರು ಕಾರ್ಯಕರ್ತರುಗಳು ಅವ್ರನ್ನೆಲ್ಲ ಹಿಂಬಾಲಕರಿಗೆ ತಾಲೂಕು ಆಡಳಿತದಲ್ಲಿ ಮುಂದೆ ಮಾಡಿದ್ದಾರೆ. ಅವರು ಬ್ರದರ್ ಬಸವರಾಜ ಪಾಟೀಲ್ ಅವರ ಅಣ್ಣವರು, ಇವತ್ತು ಅವರೇ ಶಾಸಕರ ಏನು ಇವತ್ತು ಇವರು ಶಾಸಕ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅವರ ಸಂಪೂರ್ಣ ಕೆಲಸಗಳು ಎಲ್ಲ ಅಧಿಕಾರಿಗಳು ಅವರಿಂದನೇ ಇರ್ತಾರೆ. ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು, ತಹಸೀಲ್ದಾರ್ಗಳು ಅವ್ರು ಯಾವ ಪೋಸ್ಟಲ್ಲಿ ಇದ್ದಾರೆ ಅಂತ ಅವ್ರು ಹಿಂಬಾಲಿಸ್ತಾ ಇದ್ದಾರೆ ಅಂತ ನಾನು ತಮ್ಮ ಮಾಧ್ಯಮ ಮೂಲಕ ನಾನು ತಮಗೆ ಇವತ್ತು ಪ್ರಶ್ನೆಯನ್ನು ಸವಾಲು ಕೂಡ ಆಗಕ್ಕೆ ಇಚ್ಛಪಡ್ತಾ ಇದ್ದೀನಿ. ನೀವು ಯಾವುದೇ ಹುದ್ದೆಯಲ್ಲಿಲ್ಲ ಅಂದ್ರೂ ಕೂಡ ನೀವು ಯಾಕಪ್ಪ ಅಧಿಕಾರಿಗಳನ್ನ ನಿಮ್ಮ ಜೊತೆ ತಗೊಂಡು ಎಲ್ಲಿ ಹೋಗ್ತಿರಲ್ಲ ಅಧಿಕಾರಿಗಳು ಆಗಲಿ ಪೊಲೀಸ್ ಸಿಬ್ಬಂದಿಗಳು ನಿಮ್ಮ ಜೊತೆ ಇರ್ತಾರೆ, ಯಾರು ಹೇಳೋಗಳಿಲ್ವಾ? ಈ ಪರಿಸ್ಥಿತಿ ಇವತ್ತು ಸರ್ಕಾರದವ್ರು ಮಾಡಿದ್ರೆ ಅಲ್ಲಿ ಅವರು ಜನಪ್ರತಿನಿಧಿ, ಇವತ್ತು ಮಂತ್ರಿಗಳಿದ್ದಾರೆ, ಅವ್ರು ಬಂದು ಪ್ರೋಟೋಕಾಲ್ ಇಟ್ಟು ಅವ್ರು ಬಂದಂಥ ಸಮಯದಲ್ಲಿ ತಪ್ಪಲಿ. ಅಂದರೆ ನೀವು ಹೋದ್ಮೇಲೆ ನಿಮ್ಮ ಅಣ್ಣವ್ರ ಜೊತೆನೂ ನೀವು ಬರ್ತೀರಿ, ನಿಮ್ಮ ಕಾರ್ಯಕರ್ತರ ಜೊತೆನೂ ನಿಮ್ಮ ಪೊಲೀಸರು ಮತ್ತು ನೀವು ಮನ ಬಂದಂಥ ನಿಮ್ಮ ಕಾರ್ಯಕರ್ತರುಗಳು ಜೊತೆ ನೀವು ಎಲ್ಲ ಅಧಿಕಾರಿಗಳಿಗೆ ಇವತ್ತು ತೋರಿಸ್ಬಿಟ್ರೆ ಇವರು ಆಡಳಿತದ ಸಂವಿಧಾನದ ವಿರುದ್ಧವಾದಂಥ ಕೆಲಸಗಳನ್ನು ಇವತ್ತು ಡಾಕ್ಟರ್ ಶರಣಪ್ರಕಾಶ್ ಅವರ ಅಣ್ಣವರಾಗಲಿ ಅವರ ಕಾರ್ಯಕರ್ತರುಗಳು ಮಾಡ್ತಾ ಇರೋದಂತ ನಾನು ಘಂಟಾಘೋಷಿತವಾಗಿ ತಮ್ಮ ಎದುರುಗಡೆ ಹೇಳಲು ಬಯಸ್ತಾ ಇದ್ದೀನಿ. ಸರಿ, ಇದೇ ರೀತಿ ಈಗ ಅನೇಕ ಗ್ರಾಮ ಪಂಚಾಯತ್ಗಳಲ್ಲಿ ಕೆಲವೊಂದು ಗ್ರಂಥಾಲಯಗಳು ಅನೇಕ ಮಟ್ಟದಲ್ಲಿ ಮುಚ್ಚಲ್ಪಟ್ಟಿವೆ. ಇದೀಗಲೇ ನೀವು ನಿಮಗೆ ಗೊತ್ತಿರಬೇಕು, ಮರ್ಕೇಡದಲ್ಲಿ ಒಬ್ಬ ಗ್ರಂಥಪಾಲಕಿಯವರು ಸರ್, ಇದ್ರ ಬಗ್ಗೆ ನಮ್ಮ ಉದ್ದೇಶ ಸರ್ ಅದೇ ಸರ್ಕಾರದ ಕೈವಾಡ ಇದೆ. ಸರ್ಕಾರ ಎಲ್ಲ ಒಂದು ಕಡೆ ಕುರುಡರ ಪಾತ್ರ ವಹಿಸ್ತಾ ಇದೆ ಸರ್. ಇವತ್ತು ನೋಡಿ, ಕೇವಲ ಒಂದು ಉದಾಹರಣೆ ಇಲ್ಲ, ಅಂತೂ ಹಲವಾರು ಉದಾಹರಣೆಗಳನ್ನು ನಾವು ಕೊಡಬಲ್ಲೆ. ಇವತ್ತು ಬಹಳಷ್ಟು ಜನ ಇವತ್ತು ರೈತರು, ವಿಶೇಷವಾಗಿ ನಾವೆಲ್ಲ ರೈತರು, ಅವರು ಕೂಡ ರೈತರು ಮಕ್ಕಳು. ರೈತರಿಗಾಗಿ ಅವರೇ ಕಟ್ಟದಂಥ ಬೆಳೆ ವಿಮದ ಹಣನೇ ಕೂಡ ಇವರಿಗೆ ಕೊಡಕ್ಕೆ ನೈತಿಕತೆ ಇಲ್ಲ. ಇವತ್ತು ಆತ್ಮಹತ್ಯೆಗೆ ಪಾಪ ಅಲ್ಲಿ ತೊಂದರೆ ಇದೆ, ಟಾರ್ಚರ್ ಇದೆ ಅಂತ ಶರಣಾಗತಿ ಆದರೂ ಕೂಡ ಮಂತ್ರಿಗಳು ಇಲ್ಲಿವರೆಗೆ ಅವರು ಮನೆಗೆ ಹೋಗಿಲ್ಲ. ಇಲ್ಲೇ ಗೆದ್ದಂಥ ಒಬ್ಬ ಜನಪ್ರತಿನಿಧಿಯ ಅದು ಬರ್ತಾರೆ. ಇದು ಅವರ ಕೇರ್ಲೆಸ್ ಆಟಿಟ್ಯೂಡ್ ಅಂತ ನಾವು ಹೇಳ್ಬೋದು ಇಂಗ್ಲೀಷಲ್ಲಿ. ಇಷ್ಟೊಂದು ದುರಾಕಾರ ಏನಾದರೂ ತಮಗೆ ಬಂದಿದೆ ಆದರೆ ಖಂಡಿತವಾಗಿ ಮುಂದಿನ ದಿನಮಾನದಲ್ಲಿ ಜನರ ಉತ್ತರ ಇದ್ದಾರೆ ಅಂತ ನಾವು ಹಿಂಬಾಲಿಸ್ತಾ ಇದ್ದೀವಿ ಅಂತ ನಾನು ತಮ್ಮ ಮಾಧ್ಯಮ ಮೂಲಕ ನಾನು ತಮಗೆ ಇವತ್ತು ಪ್ರಶ್ನೆಯನ್ನು ಸವಾಲು ಕೂಡ ಆಗಕ್ಕೆ ಇಚ್ಛಪಡ್ತಾ ಇದ್ದೀನಿ. ನೀವು ಯಾವುದೇ ಹುದ್ದೆಯಲ್ಲಿಲ್ಲ ಅಂದ್ರೂ ಕೂಡ ನೀವು ಯಾಕಪ್ಪ ಅಧಿಕಾರಿಗಳನ್ನ ನಿಮ್ಮ ಜೊತೆ ತಗೊಂಡು ಎಲ್ಲಿ ಹೋಗ್ತಿರಲ್ಲ ಅಧಿಕಾರಿಗಳು ಆಗಲಿ ಪೊಲೀಸ್ ಸಿಬ್ಬಂದಿಗಳು ನಿಮ್ಮ ಜೊತೆ ಇರ್ತಾರೆ, ಯಾರು ಹೇಳೋಗಳಿಲ್ವಾ? ಈ ಪರಿಸ್ಥಿತಿ ಇವತ್ತು ಸರ್ಕಾರದವ್ರು ಮಾಡಿದ್ರೆ ಅಲ್ಲಿ ಅವರು ಜನಪ್ರತಿನಿಧಿ, ಇವತ್ತು ಮಂತ್ರಿಗಳಿದ್ದಾರೆ, ಅವ್ರು ಬಂದು ಪ್ರೋಟೋಕಾಲ್ ಇಟ್ಟು ಅವ್ರು ಬಂದಂಥ ಸಮಯದಲ್ಲಿ ತಪ್ಪಲಿ. ಅಂದರೆ ನೀವು ಹೋದ್ಮೇಲೆ ನಿಮ್ಮ ಅಣ್ಣವ್ರ ಜೊತೆನೂ ನೀವು ಬರ್ತೀರಿ, ನಿಮ್ಮ ಕಾರ್ಯಕರ್ತರ ಜೊತೆನೂ ನಿಮ್ಮ ಪೊಲೀಸರು ಮತ್ತು ನೀವು ಮನ ಬಂದಂಥ ನಿಮ್ಮ ಕಾರ್ಯಕರ್ತರುಗಳು ಜೊತೆ ನೀವು ಎಲ್ಲ ಅಧಿಕಾರಿಗಳಿಗೆ ಇವತ್ತು ತೋರಿಸ್ಬಿಟ್ರೆ ಇವರು ಆಡಳಿತದ ಸಂವಿಧಾನದ ವಿರುದ್ಧವಾದಂಥ ಕೆಲಸಗಳನ್ನು ಇವತ್ತು ಡಾಕ್ಟರ್ ಶರಣಪ್ರಕಾಶ್ ಅವರ ಅಣ್ಣವರಾಗಲಿ ಅವರ ಕಾರ್ಯಕರ್ತರುಗಳು ಮಾಡ್ತಾ ಇರೋದಂತ ನಾನು ಘಂಟಾಘೋಷಿತವಾಗಿ ತಮ್ಮ ಎದುರುಗಡೆ ಹೇಳಲು ಬಯಸ್ತಾ ಇದ್ದೀನಿ. ಸರಿ, ಇದೇ ರೀತಿ ಈಗ ಅನೇಕ ಗ್ರಾಮ ಪಂಚಾಯತ್ಗಳಲ್ಲಿ ಕೆಲವೊಂದು ಗ್ರಂಥಾಲಯಗಳು ಅನೇಕ ಮಟ್ಟದಲ್ಲಿ ಮುಚ್ಚಲ್ಪಟ್ಟಿವೆ. ಇದೀಗಲೇ ನಿಮಗೆ ಗೊತ್ತಿರಬೇಕು, ಮರ್ಕೇಡದಲ್ಲಿ ಒಬ್ಬ ಗ್ರಂಥಪಾಲಕಿಯವರು ಸರ್, ಇದ್ರ ಬಗ್ಗೆ ನಮ್ಮ ಉದ್ದೇಶ ಸರ್ ಅದೇ ಸರ್ಕಾರದ ಕೈವಾಡ ಇದೆ.
ಸರ್ಕಾರ ಎಲ್ಲೋ ಒಂದು ಕಡೆ ಕುರುಡರ ಪಾತ್ರ ವಹಿಸ್ತಾ ಇದೆ ಸರ್. ಇವತ್ತು ನೋಡಿ, ಕೇವಲ ಒಂದು ಉದಾಹರಣೆ ಅಲ್ಲ, ಅಂತೂ ಹಲವಾರು ಉದಾಹರಣೆಗಳನ್ನು ನಾವು ಕೊಡಬಲ್ಲೆ. ಇವತ್ತು ಬಹಳಷ್ಟು ಜನ ಇವತ್ತು ರೈತರು, ವಿಶೇಷವಾಗಿ ನಾವೆಲ್ಲ ರೈತರು, ಅವರು ಕೂಡ ರೈತರು ಮಕ್ಕಳು. ರೈತರಿಗಾಗಿ ಅವರೇ ಕಟ್ಟದಂತ ಬೆಳೆ ವಿಮೆದ ಹಣನೇ ಕೂಡ ಇವರಿಗೆ ಕೊಡಕ್ಕೆ ನೈತಿಕತೆ ಇಲ್ಲ. ಇವತ್ತು ಆತ್ಮಹತ್ಯೆಗೆ ಪಾಪ ಅಲ್ಲಿ ತೊಂದರೆ ಇದೆ, ಟಾರ್ಚರ್ ಇದೆ ಅಂತ ಶರಣಾಗತಿ ಆದರೂ ಕೂಡ ಮಂತ್ರಿಗಳು ಇಲ್ಲಿವರೆಗೆ ಅವರು ಮನೆಗೆ ಹೋಗಿಲ್ಲ. ಇಲ್ಲೇ ಗೆದ್ದಂಥ ಒಬ್ಬ ಜನಪ್ರತಿನಿಧಿಯ ಅದು ಬರ್ತಾರೆ. ಇದು ಅವರ ಕೇರ್ಲೆಸ್ ಆಟಿಟ್ಯೂಡ್ ಅಂತ ನಾವು ಹೇಳ್ಬೋದು ಇಂಗ್ಲೀಷಲ್ಲಿ. ಇಷ್ಟೊಂದು ದುರಾಕಾರ ಏನಾದರೂ ತಮಗೆ ಬಂದಿದೆ ಆದರೆ ಖಂಡಿತವಾಗಿ ಮುಂದಿನ ದಿನಮಾನದಲ್ಲಿ ಜನರು ಇದಕ್ಕೆ ಉತ್ತರ ಕೊಟ್ಟೆ ಕೊಡ್ತಾರೆ. ಈಗಾಗಲೇ ಮಂತ್ರಿಯಾಗಿ ತಾವು MLA ಸೋತಿದ್ದೀರಿ, ಮತ್ತೆ ಮಂತ್ರಿಯಾಗಿ ಮುಂದಿನ ಚುನಾವಣೆ ಗೆಲ್ತಾರೋ ಸೋಲಿಸ್ತಾರೋ ಜನ ಕಾದು ನೋಡೋಣ. ಇದೇ ಥರ ವರ್ತನೆ ಮಾಡ್ತಾ ಇದ್ರೆ ಖಂಡಿತವಾಗಿ ಮತ್ತೆ ಇವರು ಸೋಲು ಅನುಭವಿಸೋದು ಖಚಿತ. ಸರ್, ಅದೇ ರೀತಿಯಾಗಿ ಜನರಲ್ಲಿ ಕೂಡ ಒಂದು ಆರೋಪ ಇದೆ ಸರ್. ಈಗ ಈ ಹಿಂದೆ JDS ಪಕ್ಷದಲ್ಲಿ ಖಾನ್ ಸಾಹೇಬ್ರು ಇದ್ರು, ಮುಕ್ರಮ್ ಖಾನ್ ಸಾಹೇಬ್ರು. ಅದೇ ರೀತಿಯಾಗಿ ಬಾಲರಾಜ್ ಗುತ್ತೇದಾರ್ ಅವರು ಶೆಡಿಂಗ್ ಬಂದರು, ಮತ್ತೆ ಗುಲ್ಬರ್ಗ ಕಡೆ ಮುಖ ಮಾಡಿದ್ರು, ಮತ್ತೆ ಅದಾದ್ರೆ ಬಿಜೆಪಿಯಲ್ಲಿ ಅಲಿಯನ್ಸ್ ಆಗಿದ್ದ ಪಕ್ಷ. ಮತ್ತೆ ಈಗ ಮುಂದಿನ ಪರಿಸ್ಥಿತಿ ಏನು ಬಾಲರಾಜ್ ಗುತ್ತೇದಾರ್ ಅವರು JDS ತಾಲೂಕದಿಂದ ನನ್ನನ್ನು ಗುರುತಿಸಿದ್ದಾರೆ. ಒಳ್ಳೆಯ ಮಾತು. ಜನತಾದಳ ಪಕ್ಷ ಅಲಯನ್ಸ್ ಪಾರ್ಟ್ನರ್ ಇದ್ದೀವಿ ನಾವು ಸಂಪೂರ್ಣವಾಗಿ ಮಿಲನವಾಗಿಲ್ಲ. ಮೊದಲು ನಾನು ಮಾಧ್ಯಮದವರಿಗೆ ತಮ್ಮ ಹೇಳೋಕ್ಕೆ ಇಷ್ಟಪಟ್ಟು ನಾವು ಎಲ್ಲ ಅಲಯನ್ಸ್ ಪಾರ್ಟ್ನರ್. ಒಂದು ಕಾಲದಲ್ಲಿ ಅಲಯನ್ಸ್ನಲ್ಲಿ ಮಮತಾ ಬ್ಯಾನರ್ಜಿ ಅವರು ಕೂಡ ಬಿಜೆಪಿ ಜೊತೆ ಇದ್ದರು. ಇದೇ ಮುಫ್ತಿ ಮೇಡಮ್ ಅವರು ಕಾಶ್ಮೀರಲ್ಲಿ ಅಲಯನ್ಸ್ ಮಾಡಿದ ಇತಿಹಾಸ ಇದೆ. ಇವತ್ತು ಹಲವಾರು ಉದಾಹರಣೆಗಳನ್ನು ಕೊಡ್ಬೋದು. ಇವತ್ತು ಯಾರ್ಯಾರು ಕಾಂಗ್ರೆಸ್ ಪಕ್ಷದ ಅಲಯನ್ಸ್ ಪಾರ್ಟ್ನರ್ಗಳು NDA ಅಲಯನ್ಸ್ ಅಂತ ಹೇಳ್ತಾ ಇದ್ದಾರೆ, INDA ಅಲಯನ್ಸ್ ಏನು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಅವರೆಲ್ಲರೂ ಒಂದು ರೀತಿಯಲ್ಲಿ ಅವರು ಬಿಜೆಪಿ ಪಕ್ಷಕ್ಕೆ ಸಮರ್ಥನೆ ಕೊಟ್ಟಿದ್ದು ನಾವು ಹಿಂದಿನ ಇತಿಹಾಸದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಜನತಾದಳ ಪಕ್ಷ ಕರ್ನಾಟಕದಲ್ಲಿ ಕುಮಾರಣ್ಣನವರ ನೇತೃತ್ವದಲ್ಲಿ ಖಂಡಿತವಾಗಿ ಹೆಚ್ಚಿನ ಒಂದು ಶಕ್ತಿ ಇವತ್ತು ಎರಡೂ ಪಕ್ಷಗಳಿಗೆ ಸಿಗುತ್ತೆ. ಜನ ಇವತ್ತು ನರೇಂದ್ರ ಮೋದಿ ಅವರ ಒಂದು ಒಳ್ಳೆ ಕೆಲಸವನ್ನು ನೋಡಿ ಇವತ್ತು ದೇವೇಗೌಡರೇ ವಿರುದ್ಧ ಮಾಡಿದ್ರು ಮೊದಲವರಿಗೆ ನಾವು ಬರ್ತೇವೆ. ಇವತ್ತು ದೇವೇಗೌಡರವರಿಗೆ ಕೈ ಜೋಡಿಸಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜನರನ್ನ ಸಮಾಲೋಚನೆಗೆ ಇವತ್ತು ಎಲ್ಲರನ್ನ ಸಮಪಾಲು ಸಮಬಾಳು ಏನು ಬಸವಣ್ಣವ್ರು ಹೇಳಿದ್ರು, ಅದೇ ರೀತಿಯಾಗಿ ಇವತ್ತು ಅವರು ತಮ್ಮ ಕಾರ್ಯವನ್ನು ತಾವು ಮುಂದುವರಿಸಿದ್ರು. ಯಾಕಂದ್ರೆ ನೋಡಿ, ಅವರು ಇವತ್ತು ಪ್ರಧಾನಮಂತ್ರಿಗಳಾಗಿ ಇವತ್ತು 12 ವರ್ಷ ಇದೆ. 12 ವರ್ಷದಲ್ಲಿ ಯಾವುದೇ ಒಂದು ಕೋಮು ಗಲಭೆ ಆಗಿಲ್ಲ, ಯಾವುದೇ ಒಂದು ಜಾತಿ ನಡುವೆ ಜಗಳ ಹಚ್ಚಂತ ಕೆಲಸ ಆಗಿಲ್ಲ. ಇದು ಕೋಮ ಗಲಭೆ ಮತ್ತು ಕೋಮವಾದಿ ಮಾತುಗಳನ್ನು ಆಡೋರು ಯಾರು? ಕೇವಲ ಕಾಂಗ್ರೆಸ್ ಪಾರ್ಟಿ. ಅದು ನಾನು ಅಟ್ಯಾಕ್ ಟೆರರಿಸ್ಟ್ ಅಟ್ಯಾಕ್ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇದ್ರು ಕೋಮ ಗಲಭೆ ಅಂತಂದ್ರೆ ಜಾತಿ ನಡುವೆ ಜಗಳ ಹಚ್ಚಂತ ಕೆಲಸ. ಇವತ್ತು ಯಾವುದೇ ರೀತಿಯಿಂದ ಹಿಂದೂ ಮುಸ್ಲಿಮು ಕೆಲವೊಂದು ಲೀಡರ್ಗಳು ಏನೋ ಮಾತಾಡೋದು ಹಿಂದೆ ಕೂಡ ಹಿಜಾಬ್ ಅಂತಕ್ಕಂಥದ್ದು ಒಂದು ಕ್ರಿಯೇಟ್ ಮಾಡ್ತೀವಿ ಸರ್ ಬಿಜೆಪಿ ಸರ್ಕಾರ ಇದ್ದವರು. ಅಂತ ಒಂದು ಸಿಚುವೇಶನ್ ಇದ್ದಾಗ ಕೂಡ JDS ಅವ್ರ ಜೊತೆ ಕೈ ಜೋಡಿಸೋ ಪರಿಸ್ಥಿತಿ ಯಾಕೆ ಬಂತು ನೋಡಿ. ಒಂದು ಮಾತಾಡ್ತಿರ್ತಾರೆ, ಕೆಲವೊಂದು ನಾಯಕರುಗಳ ವರ್ತನೆಗೋಸ್ಕರವಾಗಿ ಪಕ್ಷಕ್ಕೆ ನಾವು ಹಿನ್ನಡೆ ಮಾಡೋದು ತಪ್ಪಾಗುತ್ತೆ. ಕೆಲವೊಂದು ನಾಯಕರುಗಳು ಕೆಲವೊಬ್ಬರು ಅದಕ್ಕೆ ಈಗಾಗಲೇ ನೋಡಿ ಹೇಳ್ಬೋದು ನಾನು, ಇವತ್ತು ಯಾರ್ಯಾರು ಆ ಥರ ಮಾಡಿದರೆ ಪಕ್ಷದಿಂದ ಅವರಿಗೆ ಉಚ್ಚಾಟನೆ ಕೂಡ ಮಾಡಿದ್ದಾರೆ, ಅವ್ರ ಹೆಸರು ತಮ್ಮೆಲ್ಲ ಬರ್ತದೆ. ಆ ಥರ ಕೋಮಗಲಭೆ ಯಾರೇ ಮಾಡಿದ್ರು ಕೂಡ ಯಾವುದೇ ಪಕ್ಷ ಕೂಡ ಸಹಿಸೋದಿಲ್ಲ. ಕಾನೂನಿಕವಾಗಿ ಅದನ್ನು ನಾವು ವಿರೋಧಿಸ್ತೀವಿ. ಜನತಾದಳ ಪಕ್ಷ ಮಾತ್ರ ಯಾವತ್ತೂ ಕೂಡ ಸೆಕ್ಯುಲರಿಸಮ್ ಅಲ್ಲಿ ಬಿಲಿವಿದ್ದಂಥ ಪಕ್ಷ. ಇವತ್ತು ನೋಡಿ, ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗಿ ದೇವೇಗೌಡ ಇದ್ದಂಥ ಸಮಯದಲ್ಲಿ 4% ರಿಸರ್ವೇಷನ್ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದು ಯಾವುದಾದ್ರೂ ಪಕ್ಷ ಕರ್ನಾಟಕದ ಇತಿಹಾಸದಲ್ಲಿ ಅಂದ್ರೆ ಕೇವಲ ಜನತಾದಳ ಪಕ್ಷ. ನಮಗೂ ಅದು ಸೆಕ್ಯುಲರ್ ದೇವೇಗೌಡ ಪಾರ್ಟಿ ಅಂತ ಬಯಸ್ತಾ ಇದ್ದೀವಿ. ಯಾಕೆ ಈ ಮಾತು ನಾನು ಕ್ಲಿಯರ್ಲಿ ಕೊಡ್ತಿದ್ದೀನಿ ಅಂದರೆ, ಜನರು ಇವತ್ತು ಹಾದಿ ತಪ್ಪಂಥ ಕೆಲಸ ಕಾಂಗ್ರೆಸ್ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ನವರಿಗೆ ಬೇರೆ ಕಮ್ಯುನಿಟಿದವ್ರು ಓಟ್ ಹಾಕ್ತಾರೋ ಗ್ಯಾರಂಟಿ ಇಲ್ಲ. ಮಾತ್ರ ನಮ್ಗೆ ಅಲ್ಪಸಂಖ್ಯಾತರಿಗೆ ನಾವು ಬಿಡದೆ ನಾವು ಇಟ್ಕೊಂಡು ಅಂದ್ರೆ ನಮ್ಮ ಅಷ್ಟರ ಮತಗಳನ್ನು ಉಳಿತದ ಅಂತೇಳಿ ಭಯದಿಂದ ಇವತ್ತು ಅವರು ಜಾತಿ ನಡುವೆ ಮಾತಾಡ್ತಾ ಇದ್ದಾರೆ. ಜನತಾದಳ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಯಾವುದೇ ನೈತಿಕತೆಗಳು ಇಲ್ಲ. ಇವತ್ತು ನಮ್ಮ ಪಕ್ಷ ಯಾವತ್ತೂ ಕೂಡ ರೈತರ ಪರ ಬೆನ್ನೆಲುಬಾಗಿ ನಿಂತಿದ್ದು ತಾವು ನೋಡಿದ್ವಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಂಥ ಸಮಯದಲ್ಲಿ ತಾವು ನೋಡಿದ್ರಿ. 2 ಸಲ ಮುಖ್ಯಮಂತ್ರಿಗಳ ಕೆಲಸ ಮಾಡಿದಾಗ ಕೂಡ ಅವರು ಸಾಲ ಮನ್ನಾ ಮಾಡಿದ ವಿಚಾರ ಇರ್ಬೋದು. ಇವತ್ತು ಬಡವರಿಗೆ ಇವತ್ತು ಒಂದು ಒಳ್ಳೆಯ ರೀತಿಯಿಂದ ಎಜುಕೇಷನ್ ಕೊಡಬೇಕಂತ ಎಷ್ಟೋ ಶಾಲೆಗಳನ್ನು
ಕಟ್ಟಡ ಮಾಡಿದ ದಾನಗಳು ನೋಡಿದ್ರಿ. ಹೆಚ್ಚಿನ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಯಾವುದಾದ್ರೂ ಕರ್ನಾಟಕದಲ್ಲಿ ಪಕ್ಷ ಕೊಟ್ಟಿದೆ ಅಂದರೆ ಅದು ಕೇವಲ ಜನತಾದಳ ಪಕ್ಷ. ಗೋವಿಂದ ಅವರು ಯಾವಾಗ ಅವರು ಎಜುಕೇಷನ್ ಮಿನಿಸ್ಟರ್ ಇದ್ದರು ಅವರನ್ನ ನೇತೃತ್ವದಲ್ಲಿ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಆಗಿದೆ ಇಲ್ಲಿವರೆಗೆ ದಾಖಲೆ. ಅದಷ್ಟೇ ಅಲ್ಲ, ದೇವೇಗೌಡರು ಕೂಡ ಇವತ್ತು ಈ ಭಾಗಕ್ಕೆ ಕುಡಿಯೋಕ್ಕೆ ನೀರಿನ ಪರಿಸ್ಥಿತಿ ಭಾಳ ಗಂಭೀರವಾದಂಥ ಸಮಯದಲ್ಲಿ ಇವತ್ತು ವಿಶೇಷವಾಗಿ ಭೀಮಾ, ಕಾರಂಜ, ಇವತ್ತು ಗುಲ್ಲಾಮರಿ, ಇವತ್ತು ಆಲಮಟ್ಟಿ ಜಲಾಶಯ, ಇವತ್ತು ಕೃಷ್ಣಾ ಜಲಾಶಯ, ನಮ್ಮ ಭಾಗದಲ್ಲಿ ಇವತ್ತು ಹಲವಾರು ನಮ್ಮ ಚಿಂಚೋಳಿ ಭಾಗ ಮತ್ತು ಸಣ್ಣ ಭಾಗದ ಕಾಗಿನ ನದಿ, ಇವತ್ತು ಕಮಲಾವತಿ ಕಾಗಿನ ನದಿ, ಲೋವರ್ ಮುಲ್ಲಾವರಿ, ಅಪ್ಪರ್ ಮುಲ್ಲಾವರಿ, ಇಷ್ಟೊಂದೆಲ್ಲ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದು ನಮ್ಮ ಪಕ್ಷದಾಗ. ನಮ್ಮ ಪಕ್ಷ ಈ ರೈತರ ಪಕ್ಷ ಸಣ್ಣ ಪಕ್ಷ ಇರೋದ್ರಿಂದ ಜಾಸ್ತಿ ಪ್ರಚಾರ ಮಾಡ್ಕೊಂಡು ಹೋಗಿದೆ. ನಮಗೆಲ್ಲರಿಗೂ ಗೊತ್ತಿದೆ. ಇವತ್ತಿನ ದಿನ ಪ್ರಚಾರ ಮಾಡಬೇಕಾದ್ರೆ ಎಲ್ಲ ಮಾಧ್ಯಮಗಳು ದುಡ್ಡಿಗೆ ಮುಂದಾಗ್ತಾರೆ. ಇವತ್ತು ನಮ್ಮ ಜನ ತಿಳ್ಕೊತಾರೆ ಅಂತೇಳಿ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಜನರ ಜೊತೆ ನಾವು ಯಾವಾಗಲೂ ಇದ್ದೀವಿ ಅಂತೇಳಿ ಇವತ್ತು ನೋಡಿ ನಮ್ಮ ಕಳೆದ ಚುನಾವಣೆ ಪಂಚರತ್ನ ರಥಯಾತ್ರದ ಮುಖಾಂತರ ತಾವು ನೋಡಿದ್ರು. ಪ್ರತಿಯೊಂದು ತಾಲೂಕಿಗೆ ಕುಮಾರಸ್ವಾಮಿ ಅವರು ಪಾಪ ತಮ್ಮ ಆರೋಗ್ಯಕ್ಕೆ ಒಂದು ಹಾನಿಯಾದ ವಿಚಾರಿಸದೆ ಇದೇ ನಮ್ಮ ಮುತ್ತಪ್ಪಲ್ಲಿ ಗ್ರಾಮದಲ್ಲಿ ಗ್ರಾಮೋತ್ಸವ ಮಾಡಿರ್ತಾರೆ. ಇಂಥೊಬ್ಬ ಸರಳತೆ ಇದ್ದಂಥ ವ್ಯಕ್ತಿ ಇವತ್ತು ಕರ್ನಾಟಕ ಜನತೆ ಸ್ವಲ್ಪ ಯೋಚನೆ ಮಾಡಬಾರ್ದು. ಇವತ್ತು ಮುಖ್ಯಮಂತ್ರಿ ಮೊದಲು ಯಾರು ಭೇಟಿ ಆಗ್ತಾ ಇರಲಿಲ್ಲ. ಜನತಾ ದರ್ಶನ ಅಂತೇಳಿ ಯಾರಾದರೂ ಕಾರ್ಯಕ್ರಮ ಕೊಟ್ಟಿದ್ದಾರೋ ಅದು ಕುಮಾರಸ್ವಾಮಿ ಮಾತ್ರ. ಒಬ್ಬ ಮುಖ್ಯಮಂತ್ರಿ ನೇರವಾಗಿ ಒಬ್ಬ ಸಾಮಾನ್ಯ ಮನುಷ್ಯನು ಡೈರೆಕ್ಟ್ ಆಗಿ ಹೋಗಿ ಮೀಟ್ ಆಗುವಂಥ ಕಾರ್ಯಕ್ರಮ ಯಾರಾದರೂ ಕರ್ನಾಟಕದ ಇತಿಹಾಸದಲ್ಲಿ ಕೊಟ್ಟಿದ್ದಾರೆ ಅದು ಕುಮಾರಸ್ವಾಮಿ. ಇವೆಲ್ಲ ವಿಚಾರಗಳು ಯಾಕೆ ಹೇಳಕ್ ಬಯಸ್ತಿದ್ರು, ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಜನರು ಬದಲಾವಣೆಯ ವಾತಾವರಣ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ 5 ಗ್ಯಾರಂಟಿ ಪಟ್ಟಿ ನಾವು ವೋಟ್ಗಳನ್ನು ಪಡಿಬೇಕಂತ ಹೋಗ್ತಾ ಇದೆ, ಅದು ಸಂಪೂರ್ಣವಾಗಿ ವಿಫಲವಾಗಿದೆ. ಮುಂದಿನ ದಿನಮಾನದಲ್ಲಿ ನಾವು ಅಲಯನ್ಸ್ ಮುಖಾಂತರ ನಾವು ಸರ್ಕಾರನ ರಚನೆ ಖಂಡಿತವಾಗಿ ಮಾಡ್ತೀವಿ ಅಂತ ಹೇಳಿ ಬಯಸ್ತೇವೆ. ಸರ್, ಈಗ ರೈತರಿಗೆ ಬೆಲೆ ಹಾನಿ ಪರಿಹಾರದಲ್ಲಿ ತುಂಬ ಕಾರ್ಯಕ್ರಮಗಳು ನಡೆದಿವೆ ಸರ್. ಅದರ ಬಗ್ಗೆ ಭಾರತ ಗುತ್ತೇದಾರ ಅಂತವರು ಧ್ವನಿ ಎತ್ತಬೇಕಾಗಿದೆ ಸರ್. ಇದುವರೆಗೆ ತಾವು ಯಾಕೋ ಸ್ವಲ್ಪ ಕಡಿಮೆನೇ ಇದು ಮಾಡಿ ಅನಿಸುತ್ತೆ ಸರ್. ತಾವು ನನ್ನ ಮಾಧ್ಯಮದೊಳಗೆ ಎಲ್ಲ ಸ್ಟೇಟ್ಮೆಂಟ್ಗಳು ನೋಡಿರಲು ಬರ್ತಿಲ್ಲ. ಬೆಳೆ ವಿಮೆ ಬಗ್ಗೆ, ರೈತರ ಬಗ್ಗೆ ಮೊದಲನೇ ಸ್ಟೇಟ್ಮೆಂಟ್ಗಳು ಇವತ್ತು ನೀವು ಎಲ್ಲ ಪತ್ರಿಕೆಗಳನ್ನು ತೆಗೆದು ನೋಡಿ ನಂದೇ ಸ್ಟೇಟ್ಮೆಂಟ್ ಇರುತ್ತದೆ. BJPಗಿಂತೂ ನನ್ನ ಸ್ಟೇಟ್ಮೆಂಟ್ ಮೊದಲಾಗಿರುತ್ತದೆ. ನಾನು ಯಾವತ್ತೂ ಕೂಡ ಇವನ ಜಿಲ್ಲಾಧಿಕಾರಿಗಳಿಗೂ ಕೂಡ ಇದ್ರ ಬಗ್ಗೆ ಹಲವಾರು ಸಲ ಯೋಚನೆ ಮಾಡಿದ್ದೀನಿ. ಎಲ್ಲ ರೈತರ ಒಂದು ಜಿಲ್ಲಾ ಮಟ್ಟದಲ್ಲಿ ಏನು ಸ್ಟ್ರೈಕ್ ನಡೀತು ಆ ಸ್ಟ್ರೈಕನ್ನು ಕೂಡ ನಾವು ಪಾಲ್ದಾರಾಗಿ ಮತ್ತು ಹಲವಾರು ಕಾರ್ಯಕ್ರಮಗಳು ಇದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ದೀವಿ ಅಂತೇಳಿ ಬೆಳೆ ವಿಮೆ ಮುಖ್ಯಮಂತ್ರಿ ಬಂದಂಥ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರು. ನಾವೇನು ಮುಖ್ಯಮಂತ್ರಿಗಳೇ ಬಂದಿದ್ದಾರಪ್ಪ ಘೋಷಣೆ ಮಾಡಿದಾರ ಮೇಲೆ ಖಂಡಿತವಾಗಿ ಜನರಿಗೆ ನ್ಯಾಯ ಸಿಗುತ್ತೆ ಅಂತ ಒಂದು ಆಶೆದಲ್ಲಿದೆ. ಅದೇ ರೈತರು ಕೂಡ ಮುಖ್ಯಮಂತ್ರಿ ಮಾತು ಕೊಟ್ಟಿದ್ದಾರೆ, ಗೊತ್ತಿದ್ದಾರೆ ಅವರೇ, ನೀವು ಹೋರಾಟ ನಾವು 7ನೇ ತಾರೀಕು ದೊಡ್ಡ ಮಟ್ಟದ ಸ್ಟ್ರೈಕ್ ಮಾಡ್ತಾ ಇದ್ವಿ. ಆ ಸ್ಟ್ರೈಕ್ ನೀವು ಮಾಡಬೇಡಿ, ನೋಡೋಣ ಮುಖ್ಯಮಂತ್ರಿಗಳು ಬಂದು ಹೇಳಿದಾಗ ನಾವು ಕೇಳಬೇಕಾಗ್ತದೆ. ನಮ್ಗೆ ಹಣ ಬರುತ್ತೆ ದೀಪಾವಳಿ ಮುಂಚಿತವಾಗಿ, ನಮ್ಗೆ ಒಳ್ಳೇದಾಗ್ತದೆ ಒಂದು ಆಶೆ ಭಾವನದಲ್ಲಿ ಇದ್ರು ರೈತರು. ಆದರೆ ದುರ್ದೈವ ಹಣ ಇಲ್ಲಿವರೆಗೂ ಕೂಡ ಸಂಪೂರ್ಣವಾಗಿ ಬಿಡುಗಡೆ ಆಗಿಲ್ಲ. ಬೆಳೆ ಪರಿಹಾರ ಕೂಡ ನಾವು ಕೊಡ್ತೀವಿ ಅಂತೇಳಿ ಏನು ಮುಖ್ಯಮಂತ್ರಿಗಳಾಗಲಿ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಏನು ಘೋಷಣೆ ಮಾಡಿದ್ರು ಅದನ್ನು ಕೂಡ ಇಲ್ಲಿವರೆಗೆ ನಮ್ಮ ರೈತರ ಅಕೌಂಟಿಗೆ ಬಂದಿಲ್ಲ. ಬಂದರೂ ಕೂಡ ಏನಾಗ್ತಾ ಇದೆ, ಬ್ಯಾಂಕದವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಸಾಲ ಇದೆ ಅಂತ ಡೈರೆಕ್ಟ್ ಆಗಿ ಡಿಡಕ್ಷನ್ ಮಾಡ್ಕೊತಾರೆ. ಇದ್ರ ಬಗ್ಗೆನೂ ನಾವು ಈಗಾಗಲೇ ಘೋಷಣೆ ಮೊನ್ನೆ DC ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಎಲ್ಲ ಬ್ಯಾಂಕ್ಗಳಿಗೆ ಹೇಳಿದ್ದೀನಿ, ಯಾವುದೇ ರೀತಿಯಿಂದ ಸಾಲವನ್ನು ನೀವು ಹಿಂದಿನಿದ್ರು ಕೂಡ ಡಿಡಕ್ಷನ್ ಮಾಡಬಾರ್ದು ಅಂತ ಆದೇಶ ಮಾಡಿದ್ದೀನಿ ಅಂತೇಳಿ ಇವರು DC ಮೇಡಮ್ ಅವರು ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಮಾನದಲ್ಲಿ ಕಾದು ಇದ್ರ ಬಗ್ಗೆ ಇದೇ ಥರ ಮುಂದುವರೆದ್ರೆ ಉಗ್ರವಾದ ದೊಡ್ಡ ಮಟ್ಟದ ಹೋರಾಟ ಜನತಾದಳ ಪಕ್ಷ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಖಂಡಿತವಾಗಿ ಮಾಡುತ್ತೆ ಅಂತ ನಾನು ಹೇಳಕ್ ಬಯಸ್ತೇನೆ. ಈಗ ಸರ, ಈಗ ನೀವು ಮುಖ್ಯವಾಗಿ ಶೇಡಲ್ ತಾಲೂಕಿನ ಗಡಿಭಾಗ ಗ್ರಾಮಗಳಿಗೆ ಅನೇಕ ಬಾರಿ ಭೇಟಿ ಕೊಟ್ಟಿರಿ ಸರ್ ಈ ಹಿಂದೆ ಎಲೆಕ್ಷನ್ ಸಮಯದಾಗ ಸರ್. ಅದೇ ರೀತಿಯಾಗಿ ಈ ಎಲೆಕ್ಷನ್ ಟೈಮಲ್ಲಿ ಕೂಡ ನೀವೇನಾದ್ರು ಭೇಟಿ ಕೊಡ್ತೀರಾ? ಈಗ ಫ್ರೀ ಆಂಬುಲೆನ್ಸ್ ಇಟ್ಟಿದ್ದೀರಿ ಸರ್ ಅವರು. ಸರ್, ಈಗ ಯಾಕೆ ಫ್ರೀ ಆಂಬುಲೆನ್ಸ್ ನೀವು ಇದು ಮಾಡಿದ್ರೆ ಅನ್ಸುತ್ತೆ ಸರ್? ಯಾಕೆ, ಯಾವ ಕಾರಣಕ್ಕಾಗಿ ನೋಡಿ, ಅವಾಗ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮ ಕೈಲಾಗಕ್ಕೆ ಸಹಾಯ ಖಂಡಿತವಾಗಿ ಮಾಡಿದ್ವಿ. ಕೋವಿಡ್ ಬಂತು ಅಂತೇಳಿ ಜನರಿಗೆ ಅನುಕೂಲ ಆಗಿದೆ. ಯಾವುದೇ ರೀತಿಯಿಂದ ಪಾಪ ಜನರಿಗೆ ಆಂಬುಲೆನ್ಸ್ ಸಿಗ್ತಾ ಇರಲಿಲ್ಲ, ಬೆಡ್ಸ್ಗಳು ಸಿಗ್ತಾ ಇರಲಿಲ್ಲ, ಆಕ್ಸಿಜನ್ಗಳು ಸಿಗ್ತಾ ಇರಲಿಲ್ಲ. ಎಲ್ಲ ಜನರನ್ನು ತಾವು ನೋಡಿದ್ರಿ, ಎಲ್ಲ ಗ್ರಾಮಗಳಲ್ಲಿ ಪಾಪ ಭಯಭೀತರಾಗಿ ಮನೆಯಲ್ಲಿ ಕೂತಿದ್ರು. ಗ್ರಾಮ ಪಂಚಾಯತಿ ಮಾಡುವಂಥ ಕೆಲಸ ಒಂದು ಸ್ಯಾನಿಟೈಸೇಷನ್ ಸಿಬ್ಬಂದಿ ಕಾರ್ಯಕ್ರಮ ಮಾಡಿ ಪ್ರತಿಯೊಂದು ಸಣ್ಣ ಸಣ್ಣ ಹಳ್ಳಿನೂ ಕೂಡ ಬಿಡದಾಗಿ ನಾವು ಮಾಡಿದ್ದೀವಿ. ಈಗ ಅವಾಗ ಪರಿಸ್ಥಿತಿ ಆಗಿತ್ತು.
ನೋಡಿ ಈಗ ಕೋವಿಡ್ ಹೋಯ್ತಲ್ಲ, ಕೋವಿಡ್ ಹೋದ್ರೂ ಕೂಡ ನಾನು ಎಲೆಕ್ಷನ್ವರೆಗೂ ಎಲ್ಲಿ ಆಂಬುಲೆನ್ಸ್ ಅಂತ ಕಂಟಿನ್ಯೂ ಮಾಡಿದ್ದೆ. ಯಾವಾಗ ಎಲೆಕ್ಷನ್ ಕಮಿಷನ್ ಅವರಿಂದ ನಮ್ಮ ತಹಶೀಲ್ದಾರ್ ಮುಖಾಂತರ ನೋಟಿಸ್ ಕೊಟ್ಟರು, ನಮ್ಮ ಆಂಬುಲೆನ್ಸ್ ಅನ್ನ ಬಂದ್ ಮಾಡ್ರಿ ಅಂತೇಳಿ ಯಾವಾಗ ನಾನು ನೋಟಿಸ್ ಕೊಟ್ಟು ಅವಾಗ ನಾನು ಆಂಬುಲೆನ್ಸ್ ಸರ್ವಿಸ್ ಅನ್ನು ಸ್ಟಾಪ್ ಮಾಡಿದೆ. ಸರ್ಕಾರ ವತಿಯಿಂದ ಎಲ್ಲಿವರೆಗೆ ಆದೇಶ ಬಂದಿಲ್ಲ. ಚುನಾವಣೆ ಬಂದಿದೆ, ಇದ್ರದ್ದು ಬೇರೆ ತರ ಪ್ರಚಾರ ಆಗ್ತಾ ಇದೆ ಹಂಗೆ ಹಿಂಗೆ ಅಂತಂದ್ರು. ಮತ್ತು ಸರ್ಕಾರ ವತಿಯಿಂದ ನಾವು ಈಗಾಗಲೇ 2-3 ಆಂಬುಲೆನ್ಸ್ ಎಕ್ಸ್ಟ್ರಾ ನಾವು ಹೇಳಿದ್ದೀವಿ. ಇಂಥದ್ರಲ್ಲಿ ತಮ್ಮ ಅವಶ್ಯಕತೆ ಇಲ್ಲ, ಈ ಆಂಬುಲೆನ್ಸ್ ತಂದ್ರೆ ನಮಗಿದು ಕಾನೂನು ಬಾಹಿರ ಆಗುತ್ತೆ ಚುನಾವಣೆ ಅಂತ ಆ ಚುನಾವಣೆ ಸಂದರ್ಭದಲ್ಲಿ ಹೇಳಿ ನೋಟಿಸ್ ಕೊಟ್ಟರು. ಪರವಾಗಿಲ್ಲ ಅಂತ ನಾವು ಅವಾಗ ಬಂದ್ ಮಾಡಿದ್ದೀವಿ ವಿಚಾರ ಅಷ್ಟೇ. ನಾವು ಬಂದ್ ಮಾಡಿಲ್ಲ ಆಂಬುಲೆನ್ಸಸ್. ಮತ್ತು ನಾನು ಹೇಳಿದ್ದು ಕೂಡ ಎಲ್ಲ ಭಾಷೆಗಳನ್ನು ತಾವು ಕೇಳಿದ್ವಿ. ಏನಾದರೂ ಜನ ನನಗೆ ಆಯ್ಕೆ ಮಾಡಿದ್ದೆ ಆದರೆ ಸರ್ಕಾರ ವತಿಯಿಂದ ಇರಲಿ ಬಿಡಿ, ನನ್ನ ವತಿಯಿಂದನೇ ಪ್ರತಿಯೊಂದು ಏನು ಹುಬ್ಬಳ್ಳಿ ಮಟ್ಟಿಗೆ ಇವತ್ತು ZP ಹೆಡ್ ಕ್ವಾರ್ಟರ್ಗಳಲ್ಲಿ ಒಂದೊಂದು ಆಂಬುಲೆನ್ಸ್ ಕೊಡ್ತೀನಿ ಅಂತ ನಾನು ಮಾತನ್ನು ಕೊಟ್ಟಿದ್ದೆ. ದುರ್ದೈವ ಇವತ್ತು ನಾನು ಚುನಾವಣೆಗೆ ಸೋತಿದ್ದೀನಿ. ಇಲ್ಲಿ ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿ ನಮ್ಮ ಈ ಭಾಗದ ನಮ್ಮ ಸೇಡಂ ಜನರಿಗಾಗಲಿ ಅಥವಾ ಕಲಬುರಗಿ ಜಿಲ್ಲೆಯಲ್ಲಿ ಬಂದರೆ ಅಂತ ಒಂದು ಸಂದರ್ಭದಲ್ಲಿ ನಾವು ಖಂಡಿತವಾಗಿ ಮುಂದಾಗ್ತೀವಿ. ನಾವು ನೋಡಿದ್ರೆ ಹಲವಾರು ಸಲ ಮಳೆ ಬಂದು ಎಷ್ಟೋ ಇವತ್ತು ಜನರು ಮನೆಗಳನ್ನು ಹಾಳಾದರೂ ಕೂಡ ನಾವು ಕಿಟ್ ಹಂಚೋ ಮುಖಾಂತರ, ಇವತ್ತು ಕೋವಿಡ್ ಸಂದರ್ಭದಲ್ಲಿ ಅನಾಜ್ ಹಂಚೋ ಮುಖಾಂತರ ಕೈಲಾದಷ್ಟು ಸಹಾಯ, ಅದೇ ನಾನು ಭಾಳ ದೊಡ್ಡ ಸಹಾಯ ತಗೊಂಡಿಲ್ಲ, ಕೈಲಾದಷ್ಟು ಸಹಾಯ ನಾನು ಖಂಡಿತವಾಗಿ ಯಾವುದೇ ಒಂದು ಹುದ್ದೆಯಲ್ಲಿ ಇಲ್ಲಾಂದ್ರೂ ಕೂಡ ನಾನು ಪ್ರಾಮಾಣಿಕ ಪ್ರಯತ್ನ ನಮ್ಮ ಟ್ರಸ್ಟ್ ವತಿಯಿಂದ ಮಾಡಿದ್ದೀವಿ. ಸತತವಾಗಿ ಮಾಡೇ ಮಾಡ್ತೀವಿ. ಯಾಕಂದರೆ ಚುನಾವಣೆಗಿಂತ ಮುಂಚಿತವಾಗಲೂ ಕೂಡ ಫಸ್ಟ್ ಅಲೆ ಏನು ಬಂದಿತ್ತು ಕೊರೋನಾ, ಅವಾಗ ನಾನು ಎಲ್ಲಿ ಸ್ಪರ್ಧೆನೂ ಮಾಡಿರಲಿಲ್ಲ, ಒಬ್ಬ ರಾಜಕಾರಣಿ ಹೊರಗೂ ಬಂದಿರಲಿಲ್ಲ. ಆದರೂ ಕೂಡ ಅಂಥ ಒಂದು ಸಂದರ್ಭದಲ್ಲೂ ಕೂಡ ಶ್ರೀ ರವಿಶಂಕರ್ ಟ್ರಸ್ಟ್ ಮೂಲಕ ನಾವು ಅನೇಕ ಅನಾಜ್ ಹಂಚುವ ಕೆಲಸವನ್ನು ನಾವು ಮಾಡಿದ್ದೀವಿ. ಎಲ್ಲಿ ಕೂಡ ನನ್ನ ಹೆಸರು ಹಾಕೊಂಡಿರಲಿಲ್ಲ. ಒಂದು ಅಂಥ ಕಷ್ಟ ಕಾಲದಲ್ಲಿ ನಾನು ಮಾಡಿದ್ದೀನಿ. ಅದರಲ್ಲಿ ಆಂಬುಲೆನ್ಸ್ ನಾನಾಗಿ ಸೋತಿದ್ದೀನಿ ಅಂತ ತೆಗೆದಿದ್ದೀನಿ ಅಂತಲ್ಲ, ಚುನಾವಣೆ ಆಯೋಗದವ್ರ ವತಿಯಿಂದ ತಹಶೀಲ್ದಾರ್ ವತಿಯಿಂದ ಯಾವಾಗ ನನಗೆ ನೋಟಿಸ್ ಬಂತು, ನೋಟಿಸ್ ಬಂದ ಮೇಲೆ ನಾನು ಆಂಬುಲೆನ್ಸ್ಗಳು ಬಂದ್ ಮಾಡಿದ್ದೀನಿ. ನಾನು ತೆಗೆದಿದ್ದೆ ಆಂಬುಲೆನ್ಸು ಜನರಿಗೆ ಅನುಕೂಲ ಆಗಲ್ಲ ಅಂತೇಳಿ. ಅದು ಕೋವಿಡ್ ಸಂದರ್ಭ, ಕೋವಿಡ್ಗೋಸ್ಕರವಾಗಿ ತೆಗೆದ್ರು ಕೂಡ ನಾನು ಚುನಾವಣೆ ಪೂರ ಎಂಡುವರೆಗೂ ನಾನು ಆಂಬುಲೆನ್ಸ್ ಮೇಂಟೈನ್ ಮಾಡಿದ್ದೀನಿ. ಎಲ್ಲಿ ತನಕ ನೋಟಿಸ್ ಬಂತು, ನೋಟಿಸ್ ಬಂದ ಮೇಲೆ ನಾನು ಸ್ಟಾಪ್ ಮಾಡಿದ್ದೀನಿ. ಈಗಾದರೂ ಕೂಡ ಹಲವಾರು ಜನ ನನಗೆ ಸಂಪರ್ಕದಲ್ಲಿದ್ದಾರೆ. ಹೆಲ್ತ್ ಸಮಸ್ಯೆಗಳು ಯಾವುದೇ ಒಂದು ಮನೆ ತಾನೇ ನೋಡಿ ನಮ್ಮವ್ರಲ್ಲ ದೊಡ್ಡ ಮಟ್ಟದ ಎಕ್ಸಿಡೆಂಟ್ ಇದೆ. 22 ಜನ ಭಾಳ ಕಷ್ಟದಲ್ಲಿದ್ದರು. ಅಂಥವ್ರು ಎಲ್ಲರನ್ನ ಜೀವ ಉಳಿಸೋಂಥ ಕೆಲಸ ನಾವು ಮಾಡಿದ್ವಿ. ನಾವು ಹಾಸ್ಪಿಟಲ್ನ ತರಿಸೋದಲ್ಲದೆ, ಅವರಿಗೆ ಎಲ್ಲ ವ್ಯವಸ್ಥೆ ಮಾಡೋದಲ್ಲದೆ, ಅವ್ರ ಹತ್ರ ದುಡ್ಡೇ ಇರಲಿಲ್ಲ. ದುಡ್ಡು ಇಲ್ಲದ್ರೂ ಕೂಡ ನಾವೇ ವೈಯಕ್ತಿಕವಾಗಿ ಸಹಾಯಧನ ಮಾಡಿ ಅವ್ರನ್ನ ರಕ್ಷಣೆ ಮಾಡಿದ್ದೀವಿ. ಒಂದು ದೊಡ್ಡ ಆಪರೇಷನ್ ಮಾಡಿಸಿ ತಾವು ನಮ್ಮ ಊರಲ್ಲಿ ಹೋಗಿ ಕೇಳಿದ್ವಿ. ಒಂದು ಯಾವುದೋ ಕ್ರೂಸರ್ ಆಕ್ಸಿಡೆಂಟ್ ಆಗಿತ್ತು, ಅಲ್ಲಿ ನಾವು ವೈಯಕ್ತಿಕವಾಗಿ ನಾನು ಯಾವುದೇ ಹುದ್ದೆಯಲ್ಲಿ ನಾನು ಬೆಂಗಳೂರು ಬಿಟ್ಟು ಅವರು ಅಧಿಕಾರದ ದಾಳದ ಬಿಟ್ಟು ಬೇರೆ ದಿನ ಕಾಣ್ತಾರೆ. ಇವತ್ತು ನೋಡ್ತಾ ಇದ್ರೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಏನು ಪರಿಸ್ಥಿತಿ ಇದೆ. ಇವತ್ತು ಒಬ್ಬ ಅಧಿಕಾರಿಗಳು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ, ನಮ್ಮೆಲ್ಲ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ತೊಂದರೆ ಕೊಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ಇವತ್ತು ತೊಂದರೆ ಕೊಡ್ತಾ ಇದ್ದಾರೆ. ತಹಶೀಲ್ ಆಫೀಸಲ್ಲಿ ತೊಂದರೆ ಸಿಗ್ತಾ ಇದೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ರಾಜರೋಷವಾಗಿ ಇವತ್ತು ಮೂಟಿ ನಡೀತಾ ಇದೆ. ಇಂಥ ಒಂದು ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾನು ಅದಕ್ಕೆ ತಮ್ಮ ಮಾಧ್ಯಮ ಮೂಲಕ ಹೇಳಲು ಒಂದೇ, ದಯಮಾಡಿ ಅರ್ಥ ಮಾಡ್ಕೊಡ್ರಿ. ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಗಾಳಿ ಮಾತುಗಳನ್ನು ವ್ಯವಸ್ಥಾನೆ. ನನಗೆ ನೀವು ಹಾಗಾಯಿತು, ನನ್ನ ಬಗ್ಗೆ ಅದನ್ನು ಆರೋಪ ಇದೆ, ಕಾಂಗ್ರೆಸ್ ಇವರು ಅಡ್ಜಸ್ಟ್ ಆದಂತೂ ಹೇಳಿದ್ರು. ಯಾಕೆ ಅಂದ್ರೆ ಅವ್ರು ಗೆಲ್ಲಬೇಕಂತ ಎಲ್ಲ ಪ್ರಯಾಣ ಮಾಡ್ತಾರೆ. ಆ ಕೆಲಸ ಮಾಡಿದ್ರೆ ನಾನು 109 ಹಳ್ಳಿ ಪಾದಯಾತ್ರೆ ಮಾಡಿದ್ದೀನಿ. ಪ್ರತಿ ಮನೆ ಬಾಗಿಲಿಗೆ ಬಂದಿದ್ದೀನಿ. ನಾನು ಸುಮ್ಮನೆ ಬಂದಿಲ್ಲ, ನನಗೆ ಖುಷಿ ಇದೆ. ಆ ಗ್ರಾಮದ ಪರಿಸ್ಥಿತಿ ಇವತ್ತು ನನಗೆ ಬರ್ತದೆ. ಆ ಗ್ರಾಮಕ್ಕೆ ನಾನು ಕಣ್ಣು ಮುಚ್ಚಿದ್ರೆ ನನ್ನ ಗ್ರಾಮದಲ್ಲಿ ಏನಿದೆ ಅಂತ ಹೇಳ್ಬೋದು. ಆ ಗ್ರಾಮದಲ್ಲಿ ಶೌಚಾಲಯ ಇಲ್ಲ. ಯಾವ ಗ್ರಾಮದಲ್ಲಿ ಶೌಚಾಲಯ ಇದೆ ಅಂತ ಇಲ್ಲ. ಇವತ್ತು ಒಳ್ಳೆಯ ಒಂದು ಆಸ್ಪತ್ರೆ ಇದೆ ಇಲ್ಲ. ನೀವು ಹೇಳಿದ್ರೆ ನನ್ನ ಲೈಬ್ರರಿ ಎಲ್ಲಿದೆ? ಲೈಬ್ರರಿ ಹೆಸರಿ ಲೈಬ್ರರಿ. ಒಂದು ಬುಕ್ ಸಿಗೋದಿಲ್ಲ, ಅದರಲ್ಲಿ ಎಲ್ಲಿ ಸಿಗೋದು? ಬರೀ ಜೂಜಾಟ, ಎಲ್ಲ ಕಡೆ ಜೂಜಾಟ. ಈ ಕೆಲಸ ಇವತ್ತು ಸಾಮಾನ್ಯ ಗೆದ್ದಂಥ ಸಚಿವರು ಮಾಡ್ತಾ ಇದ್ದಾರೆ. ಇಂಥ ಕೆಲಸಕ್ಕೆ ಕಡಿವಾಣ ಹಾಕಿ ದಯಮಾಡಿ ನೀವು ಬರೀ ಕಾರ್ಯಕ್ರಮಗಳೇ ಹೋಗೋದು ಮುಖ್ಯ ಅಲ್ಲ. ಖಾಲಿ ಸಮಯದಲ್ಲಿ ಪ್ರತಿ ಗ್ರಾಮಗಳಿಗೆ ಇವತ್ತು ತಾವು ವಿಸಿಟ್ ಕೊಡಿ. ವಿಸಿಟ್ ಕೊಟ್ಟು ಗ್ರಾಮದ ಒಂದು ಪರಿಸ್ಥಿತಿ ಯಾವ ಮಟ್ಟಿಗೆ ಮೀರಿದೆ, ಜನರು ಕಷ್ಟದಲ್ಲಿದ್ದಾರೆ. ಇವತ್ತು ಪಾಪ ರೈತರು ನೋಡಿ ತೊಗರೆ ಕೂಡ ನಾಶವಾಗಿದೆ. ಇವತ್ತು ರೈತರು ಬೆಳೆ ಎಷ್ಟು ಹಾಳಾದ್ರೂ ಕೂಡ ಇವ್ರು ಹಳ್ಳಿ ಗೆದ್ದಂಥವ್ರು ಮೊದಲು ಜವಾಬ್ದಾರಿ ಆಗಿರ್ತದೆ. ನಾವು ನೋಡಿ ನಾವು ಸೋತಿದ್ರೆ ನಿಮ್ಮ ಹತ್ರ ಅಧಿಕಾರ ಇದೆ, ನೀವು ಹೇಳೋದು ಮಾತ್ರ ಅಧಿಕಾರಿಗಳು ಮೇಲ್ಪಟ್ಟಿಗೆ ನೀವು ಕ್ಯಾಬಿನೆಟ್ ಸಚಿವರಿದ್ದೀರಿ. ಇದ್ರೂ ಕೂಡ ಇವತ್ತು ದುರ್ದೈವ ಸೇಡಂ ತಾಲೂಕಿಗೆ 2.5 ವರ್ಷ ಆದರೂ ಕೂಡ ಇವರು ಎಷ್ಟು ಗ್ರಾಮಗಳಿಗೆ ಹೋಗಿದ್ದಾರೆ ಅಂತ ಲೆಕ್ಕ ತೆಗೆದ್ರೆ 20% ಸಿಗೋದಿಲ್ಲ. ನನಗೆ
20% ಅಷ್ಟು ಕೂಡ ಹಳ್ಳಿಗಳಿಗೆ ಇವರು ವಿಸಿಟ್ ಮಾಡೋದಿಲ್ಲ. ಬರೀ ಉದ್ಘಾಟನಾ ಕಾರ್ಯಕ್ರಮ ಜಯಂತಿ ಇದ್ರೆ ಹೋಗ್ತಾರೆ. ಇವರಿಲ್ಲ ಅಂದ್ರೆ ಇವ್ರ ಪರವಾಗಿ ಶಾಡೋ ಎಮ್ ಇವ್ರ ಅಣ್ಣ ಅವರೇ ಎಮ್ ಅಂತ ತಿಳ್ಕೊಂಡು ಇವತ್ತೆಲ್ಲ ಅಧಿಕಾರಿಗಳ ಜೊತೆ ಹೋಗ್ತಾರೆ. ಅವರು ರಾಜಾರೋಷರು ಯಾರು ಪತ್ರಿಕೆ ಮಾಧ್ಯಮದವ್ರಿಗೆ ಕ್ವಶನ್ ಕೇಳೋದ್ರು ನಾವು ಅಧಿಕಾರಿಗಳು ಅವ್ರ ಜೊತೆ ಇರ್ತಾರೆ, ಪೊಲೀಸರು ಅವ್ರ ಜೊತೆ ಇರ್ತಾರೆ. ಅವ್ರಿಗೆ ಶಾಸಕರ ಜೊತೆ ಹೋಗಿ ಅವ್ರದ್ದು ಜನಪ್ರತಿನಿಧಿ ಅವ್ರ ಅಣ್ಣವ್ರ ಜೊತೆ ನೀವು ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾರೆ ಅಂದರೆ ಇದು ಯಾನ? ಇದ್ರ ಬಗ್ಗೆ ಇವತ್ತು ಗೆದ್ದಂಥವ್ರು ಸ್ವಲ್ಪ ಆತ್ಮಲೋಕನ ಮಾಡ್ಕೋಬೇಕು. ನೀವು ದುನಿಯಾ ಸೀನಿಯರ್ ಲೀಡರ್ 4 ಸಲ ಗೆದ್ದಿದ್ರಿ, 2 ಸಲ ಮಂತ್ರಿ ಆಗಿದ್ರಿ. ಇಂಥ ಒಂದು ತಾಲೂಕ ನಿಮಗೆ ಆಶೀರ್ವಾದ ಮಾಡೋದು ಕೂಡ ಇವತ್ತು ತಾಲೂಕ ನಾನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿದ್ದೀನಿ ಅಂತಿರಲ್ಲಿ. ಏನಲ್ಲಿ ನಿಮ್ಮ ಎಲ್ಲ ಪ್ರತಿಯೊಂದು ಹಳ್ಳಿಗಳಿಗೆ ಕೆನಾಲ್ ಮುಖಾಂತರ ನೀರು ಸಪ್ಲೈ ಮಾಡಿದ್ದೀರಾ? ನಾನು ಕೇಳ್ಬಯಸ್ತಾ ಇದ್ದೀನಿ. ನಾನು ಚುನಾವಣೆ ಕೂಡ ಪ್ರಶ್ನೆ ಮಾಡಿದ್ದೀನಿ. ಇವತ್ತು ನೋಡಿ KMF ಅಲ್ಲಿ ಒಂದು ಸೊಸೈಟಿ ಇಲ್ಲ ಸೆಡವಲ್ಲಿ ರಾಜಕೀಯಗಳು. ಪಾಪ ಎಲ್ಲ ದನಕರುಗಳು ಸಾಕ್ತಾರೆ ಎಲ್ಲ ಹಳ್ಳಿ ಜನ. ಒಂದು ಸೊಸೈಟಿ ಕೂಡ ಸೇಡಂ ತಾಲೂಕಿನಲ್ಲಿ ಇಲ್ಲಿವರೆಗೆ ಇಲ್ಲ ಅಂದರೆ ನಿದ್ದೆ ಮಾಡ್ತಾ ಇದ್ರೆ ಅಂದರೆ 2 ಸಲ ಮಂತ್ರಿ ಆದವರು. ಇವತ್ತು ಎಷ್ಟೋ ಶಾಲೆಗಳು ಸೋರಿಕೆ ಆಗ್ತಾಯಿದೆ. ಪಾಪ ಶಾಲೆ ಮಕ್ಕಳು ಇವತ್ತು ಶೌಚಾಲಯ ಇಲ್ಲ. ಏನು ಮಾಡ್ತಾ ಇದ್ರಿ ನೀವೊಬ್ಬರು ಡಾಕ್ಟ್ರು ವೈದ್ಯರು ಪೂರ ಹಂದೇಳ ಕಾಟ ಇಲ್ಲ ದೇವನೂರು ದುಗನೂರು ಆ ಕಡೆ ನಾಚೋರು ಆ ಸೈಡ್ ನೋಡಿದ್ರೆ ನಾಚಿಕೆ ಆಗ್ತದೆ. ಅಂಥ ಶಾಲೆಗಳು ನಿರ್ಮಾಣ ಮಾಡಿದ್ದಾರೆ. ಇಂಥ ದೊಡ್ಡ ಕಾರ್ಖಾನೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೌಶಲ್ಯ ಯಶಸ್ವಿಗಿದ್ರ ಕೌಶಲ್ಯ ಅಭಿವೃದ್ಧಿ ಸಚಿವರು ಸಚಿವರಾಗಿ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ರಿ ಲೆಕ್ಕ ಕೊಡಿ. ಇವತ್ತೆಲ್ಲ ಯುವಕರು ಪಾಪ ಗ್ರಾಮದಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದ್ಸಲ ಈಗ ಅವರು ಈಗ ಶೆಡಮ್ಮ ನಗರಾಭಿವೃದ್ಧಿಯಾಗಿ ಮಾಡಿದ್ರು ಸರ್. ಇನ್ನೊಂದು ಮತ್ತೆ ಅಲ್ಲಿ ಇಂದಿರಾ ಕ್ಯಾಂಟೀನ್ ಒಂದು ಮಾಡಿದ್ರು ಸರ್. ಇವೆಲ್ಲ ಈಗ ಈ ಥರ ಮಾಡ್ತಾ ಇದ್ದಾರೆ ಕಾರ್ಯಕ್ರಮಗಳು. ತಾವಂತೀರಿ ನಿಮ್ಮಿಂದ ಏನು ಅಭಿವೃದ್ಧಿ ಆಗಿಲ್ಲ ಅಂತೇಳಿ. ಸೊ ಇದಕ್ಕೆ ತಮ್ಮ ಅಭಿಪ್ರಾಯ ಸರ್? ನೋಡಿ, ಇಂದಿರಾ ಕ್ಯಾಂಟೀನು ಬೇರೆ ಬೇರೆ ಮಾಡಿ ಬರೀ ಒಂದು ಸೆಡಮಲ್ಲಿ ಜನ ಇಲ್ಲ. ಸೆಡಂ ತಾಲೂಕಿನ ಜನರು ಸೆಡಮಿಂದ ಇವತ್ತು ಇಲ್ಲಿ ಸುಲೇಪೇಟೆವರೆಗೆ ಮತ್ತು ಸೆಡಂ ಮಧ್ಯದಿಂದ ಇವತ್ತು ಯಾನಕಂದಿವರೆಗೆ ಹೋಗಬೇಕಾದ್ರೆ ಸುಮಾರು 60-70 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇದು 70 ಕಿಲೋಮೀಟರ್ ಬಂದು ಇಂದಿರಾ ಕ್ಯಾಂಟೀನ್ ಊಟ ಮಾಡ್ತಾರೆ. ಹೋಬಳ ಮಟ್ಟದಲ್ಲಿ ಇವತ್ತು ತಾವು ಮಾಡಬೇಕಾಗಿತ್ತು. ಜಡ್ಪಿ ಒಂದೊಂದು ಮಾಡಿದ್ರೆ ನಡೆಯಪ್ಪ ಎಟ್ಲೀಸ್ಟ್ ಇದರ ಪ್ರಯತ್ನ ಸುಮ್ಮನೆ ತೋರಿಕೆಗೋಸ್ಕರ ಅದು ಒಂದು 4 ಜನ ಬಂದಿರ್ತದೆ, 1 ದಿನ ಚಾಲು. ಇಂಥದ್ದು ಕ್ಯಾಂಟೀನ್ ಬೇಕಾ ನಮ್ಮ ಜನರಿಗೆ? ನಮ್ಮ ಜನರಿಗೆ ಶಾಶ್ವತ ಪರಿಹಾರ ಹೇಳ್ರಿ. ನೀವು ಬಿಡಿ, ಎಲ್ಲ ಬಿಡಿ. ನಿಮ್ಮ ಇಲಾಖೆಯಿಂದ ವೈದ್ಯಕೀಯ ಶಿಕ್ಷಣ ಮಂತ್ರಿ ಇದ್ದೀರಾ. ಏನು ನೀವು ಇವತ್ತು ಒಂದಾದ್ರೂ ಮೆಡಿಕಲ್ ಕಾಲೇಜ್ ತಂದಿದ್ದೀರ? 1 ಸಲ 2 ಸಲ ತಾವು ಆ ಹುದ್ದೆಯಲ್ಲಿ ಮಂತ್ರಿ ಇದ್ದೀರಿ. ನರ್ಸಿಂಗ್ ನಾವು ಟಾಕ್ ಮಾಡ್ತಾ ಇದ್ದಾರೆ. ಅದು ಈಗ ಪಾಯ ಹಾಕಿದ್ದಾರೆ. ಮೊದಲು ಹಾಸನ ಇದ್ದಾಗ ಏನು ಯಾಕೆ ಓಪನ್ ಮಾಡಿದ? ಒಂದು ಸಣ್ಣ ಡೆಂಟಲ್ ಕಾಲೇಜ್ ಬಿಡಿ, ಮೆಡಿಕಲ್ ಕಾಲೇಜ್, ಒಂದು ಡೆಂಟಲ್ ಕಾಲೇಜ್ ಎಷ್ಟೋ ಮಂದಿ ಉದ್ಯೋಗ ಸಿಗ್ತದೆ. ಇವತ್ತು ಎಷ್ಟೋ ಜನರಿಗೆ ಅನುಕೂಲ ಆಗ್ತದೆ, ಎಂಪ್ಲಾಯ್ಮೆಂಟ್ ಬಿಡಿಸ್ತದೆ. ಅಂಥವಕ್ಕೆಲ್ಲ ಇವತ್ತು ದುಡ್ಡಿಲ್ಲ. ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ದುಡ್ಡು ಕೊಡ್ತಾರೆ. ಬರೀ ಕಲಬುರಗಿಗೆ ಇವತ್ತು ದುಡ್ಡು ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಇವತ್ತು ಸೇಡಂ ಮತಕ್ಷೇತ್ರ ಮುಂದಿನ ದಿನಮಾನದಲ್ಲಿ ಜಿಲ್ಲಾ ಆಗಲಿದೆ. ಆ ಜಿಲ್ಲಾ ಆಗಬೇಕಾದ್ರೆ ಮೆಡಿಕಲ್ ಕಾಲೇಜ್ ಬೇಡವಾ ನಮಗೆ? ಮತ್ತು ಅದು ಗಡಿನಾಡದಲ್ಲಿದೆ, ಅಲ್ಲಿ ಇವತ್ತು ಹೈದರಾಬಾದ್ ಹತ್ತಿರದಲ್ಲಿದೆ. ಅನುಕೂಲ ಆಗ್ತದೆ, ಬಂದಂಥ ಎಲ್ಲ ಜನರಿಗೂ ಕೂಡ ಅನುಕೂಲ ಆಗ್ತದೆ. ಬಾರ್ಡರ್ ಏರಿಯಾ ಇರೋದ್ರಿಂದ ಅಕ್ಕಪಕ್ಕದ ಹಳ್ಳಿಗಳು ಕೂಡ ಇವತ್ತು ತೆಲಂಗಾಣದವರು ಕೂಡ ಬರ್ತಾರೆ. ಇವತ್ತು ನಮ್ಮ ಸೇಡಂದವರು ಕೂಡ ಅಲ್ಲಿ ಬಂದು ಜನರಿಗೆ ಹಾಸ್ಪಿಟಲ್ ನೋಡಿ ಸರ್. ಹಾಸ್ಪಿಟಲ್ ನಾನು ಕೋವಿಡ್ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಒಂದು ಹೈ ಫ್ಲೋ ಆಕ್ಸಿಜನ್ ಇಲ್ಲ. ಎಷ್ಟೋ ಜನ ತೀರ್ಕೊಂಡು ಹೋದ್ರು. ಅದೇ ನಾನೇ ಎಷ್ಟೋ ಬೆಡ್ಗಳನ್ನು ಕೊಡಿಸಿದ್ದೀನಿ. ಇಲ್ಲಿ ಸಿಗ್ಲಾರ ಮಟ್ಟಿಗೆ ಬೀದರ್ ತರವಾಗಿ ನಾನು ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ. ನಮ್ಮಲ್ಲಿ ಎಲ್ಲ ಲಿಸ್ಟ್ ಇದೆ. ಇವತ್ತು ನಾನು ಇವೆಲ್ಲ ಯಾಕೆ ಹೇಳಬಲ್ಲೆ ಅಂದ್ರೆ 1-2 ಅಲ್ಲ, ಇವತ್ತು ಬಹಳಷ್ಟು ಹೇಳ್ಬೋದು ನಾನು ನಿಮಗೆ ವಿಷಯಗಳು. ಮೊದಲ ನೋಡಿ, ಇವರು ದುಡ್ಡು ಕೊಟ್ಟರಾಯ್ತು, ದುಡ್ಡು ಕೊಡೋದು ಗೆದ್ದು ಬಿಡೋದು. ಬೇರೆ ಜನರದ್ದು ಪರಿಸ್ಥಿತಿ ಏನಿದೆ, ನಾನೇನು ಹೇಳಿದ್ದೀನಿ ಪ್ರತಿ ಚುನಾವಣೆಯಲ್ಲಿ ತಾವು ನೋಡಿರ್ಬೋದು. ದುಡ್ಡಿನಿಂದ ನಮಗೆ ಏನಾದರೂ ಗೆದ್ದರೆ ಅದು ನಮ್ಮ ಸೋಲು ಅಂತ ಹೇಳಿದ್ವಿ. ಇವತ್ತು ಹೇಳ್ತೀವಿ ನಮ್ಮ ದುಡ್ಡಿಗೆ ನಾವೇನಾದ್ರು ಗೆದ್ದರೆ ನಾಳೆನೂ ಕೂಡ ನಮ್ದು ಸೋಲೋದು ಗೆಲ್ಲೋದು. ಇವತ್ತು ಯಾರೇನು ಮಾಡಿದ್ದಾರೆ, ಯಾರೇನು ಖರ್ಚು ಮಾಡಿದ್ರು ಸೇಡಂ ಜನತೆಗೆಲ್ಲ ಸಂಪೂರ್ಣ ಕಲಬುರಗಿ ಜಿಲ್ಲೆಗೆ ಬರ್ತಿದೆ. ಡಾಕ್ಟರ್ ಸಾಹೇಬರು ಎಲ್ಲಿ ತಂದ್ರು ದುಡ್ಡು? ಇವತ್ತು ನಾನು ಪ್ರಶ್ನೆ ಕೇಳ್ತೀನಿ, ಇಷ್ಟು ದುಡ್ಡು ಹಂಚಿದ್ರಲ್ರಿ ಸ್ವಾಮಿ, ಎಲ್ಲಿ ತಂದ್ರಿ? ನೀವು ರೈತರ ಮಕ್ಕಳು ಅಂತ ಹೇಳ್ತೀರಿ. ನಾನು ಎಲ್ಲಿ 1 ರೂಪಾಯಿ ಮುಟ್ಟಿಲ್ಲ, ಯಾರು ತಿದ್ದಿಲ್ಲ ಅಂತ ಹೇಳ್ತೀರಿ. ಇವತ್ತು 50-60 ಕೋಟಿ ರೂಪಾಯಿ ಖರ್ಚು ಮಾಡೋಕೆ ನಿಮ್ಗೆ ಎಲ್ಲಿಂದ ಸಿಕ್ತು ಅಷ್ಟು ದುಡ್ಡು? ಯಾರು ಕೊಟ್ಟರು? ಪ್ರತಿ ಓಟಿಗೆ 1000 ರೂಪಾಯಿ, ಪ್ರತಿ ಮನೆಗೆ ಖಂಡ ಯಾರು ಸಪ್ಲೈ ಮಾಡಿದ್ದಾರೆ? ನಾನು ಮಾಡಿದ್ದೀನ? ನಾವು
ನಿಷ್ಠಾವಂತಾಗಿ ಕೆಲಸ ಮಾಡಿದ್ದೀವಿ, ಜನರಿಗೆ ನಮ್ಮಿಂದ ಲಾಭ ಪಡ್ಕೊಳ್ಳಿ ಅಂತ ಹೇಳ್ತೇವೆ. ನಾನು ನೋಡಿ ಕೆಟ್ಟ ಕಾಲದಲ್ಲಿ ನಾನು ಖರ್ಚು ಮಾಡಿದ್ದೀನಿ. ಕಷ್ಟ ಕಾಲದಲ್ಲಿ ಕೊರೋನಾ ಬಂದಂತ ಜೀವ ಹೋಗ್ತೈತೆ ಜನ. ಅವಾಗ ಎಲ್ಲಿದ್ರು ಇಬ್ರು ನಾಯಕಗಳು ಕಂಡ್ರು. ಅವಾಗ ನಾನು ಬೇಕು, ಅವಾಗ ಅಂತ ಬೇಕು ಮಾಡೋದು. ನಾನು ನನ್ನ ಕೈಲಾದ ನೋಡಿ ನಾನೇ ಎಲ್ಲರಿಗೂ ಇದು ಮಾಡೋಣ. ಅದು ನೋಡ್ರಿ, ಕಷ್ಟ ಸಮಯದಲ್ಲಿ ನಾವು ಖರ್ಚು ಮಾಡಿದ್ರೆ ಅದು ಜನರಿಗೂ ನಮ್ಗೆ ಆಶೀರ್ವಾದ ಸಿಗ್ತದೆ. ಇದು ಓಟಿಗೂ ಕೂಡ ನೀವು ನೋಟು ಪಟ್ಟಿ ಓಡ್ ತಗೋತೀರಿ ಅಂದ್ರೆ ಇದು ನಿಮ್ಗೆ ಗೆಲುವಲ್ಲ, ನಿಮ್ಗೆ ಸೋಲು ಅಂತ ನಾನು ಬಯಸ್ತಾ ಇದ್ದೇನೆ. ಅದಕ್ಕೆ ಇನ್ನಾದರೂ ಕೂಡ ನಾನು ತಮ್ಮ ಮಾಧ್ಯಮ ಮೂಲಕ ಕೇಳೋದಷ್ಟೇ, ಜನರು ದಯಮಾಡಿ ಆಲೋಚನೆ ಮಾಡಿ ಬೇರೆ ಬೇರೆಯವ್ರ ಕಿವಿ ಮಾತಿಗೆ ಬಂದು ಬಾಲರಾಜ್ ಅವ್ರು ಅಡ್ಜಸ್ಟ್ ಆದರು, ಇವ್ರು ಬುಕ್ ಆದರು, ಇವ್ರು ಹ್ಯಾಂಗಾದರು ಕೇಳೋರು. ಪ್ರತ್ಯಕ್ಷವಾಗಿ ನೋಡಿ ನಾವೇನು ಪ್ರಯತ್ನ ಮಾಡಿದ್ದೀವಿ ಅನ್ನೋದು ತಾವು ದಯಮಾಡಿ ನೋಡಿ. ಆದ್ರೂ ನಮ್ಮದೇ ಅಂತ ಹೇಳಲ್ಲ, ನಮಗಿಂತ ನಾನು ಎಲ್ಲ ಚುನಾವಣೆ ಭಾಷಣದಲ್ಲಿ ಹೇಳಿದ್ದೀನಿ. ನನಗೆ ಓಟ್ ಹಾಕಿ ಅಂತ ಎಲ್ಲಿಯೂ ಕೇಳೋದಿಲ್ಲ. ನಾನು ನಿಮ್ಗೆ ಯಾರಿಗೆ ಇಷ್ಟ ಇರೋ ಓಟ್ ಹಾಕಂತ ಹೇಳಿದ್ದೀನಿ ಮತ್ತೆ ನಾನು ಯಾವತ್ತೂ ಕೂಡ ಕ್ಲಿಯರ್ ಇದ್ದೀನಿ. ನನ್ನ ಅದೇ ಸ್ಟ್ಯಾಂಡ್, ಸಾಯಾಮಿ ನನ್ನ ಅದೇ ಸ್ಟ್ಯಾಂಡ್ ಇರ್ತದೆ. ನನಗೆ ಏನಾದರೂ ದುಡ್ಡಿದ್ರೆ ಗೆಲ್ಲಿಸಿದ್ರೆ ಅದು ಖಂಡಿತ ನಾನು ಅವ್ರ ತರಕಾಳಾಗುತ್ತೆ, ಲೂಟಿ ಹೊಡೆದ ಕೆಲಸ ಮಾಡಬೇಕಾಗ್ತದೆ. ಈಗಾಗಲೇ ಹಲವಾರು ಹಗರಣಗಳಿದೆ, ಅವ್ರ ಹೆಸರಲ್ಲಿ ಬರುತ್ತೆ. ಕೆಲವೇ ದಿನ ಕಾದು ನೋಡಿ, ಎಲ್ಲ ಹಗರಣಗಳು ಈಗಾಗಲೇ ಎಲ್ಲರ ಹತ್ರ ಇದೆ. ಬಂದ ಮೇಲೆ ಅದು ತಾಲೂಕಿನ ಜನತೆಗೆ ಗೊತ್ತಾಗ್ತದೆ. ಇವ್ರು ಎಲ್ಲಿಂದ ದುಡ್ಡನ್ನು ಸಂಪಾದನೆ ಮಾಡ್ತಿದ್ರೆ, ಇವ್ರು ಏನೆಲ್ಲ ಆಸ್ತಿಗಳನ್ನ ಗಳಿಸ್ತಾ ಇದ್ದಾರೆ ಎಲ್ಲ ಜನರು ನೋಡ್ತಾ ಇದ್ರೆ, ಆ ಮೇಗಿನ ಭಗವಂತ ಇದನ್ನು ಯಾರೆಲ್ಲರೂ ಕೂಡ ಒಂದಿನ ಅವನು ಪಾಠ ಖಂಡಿತವಾಗಿ ಅವ್ರಿಗೆ ಕಲಿಸ್ತಾರಂತ ನಾನು ಇವತ್ತಿನ ಹೇಳ್ಬಯಸ್ತೇನೆ. ಸರ್, ಇನ್ನು ಲಾಸ್ಟ್ ಕ್ವಶನ್ ಸರ್. ಇದು ಈಗ ಬಾಲರಾಜ್ ಗುತ್ತೇದಾರ್ ಅವರು ಈಗ ಮುಂದಿನ ಚುನಾವಣೆಯಲ್ಲಿ ಸ್ಟೇಡಿಯಂ ಕಡೆಯಿಂದ ಇದು ಮಾಡ್ತಾರ, ಇಲ್ಲಾಂದ್ರೆ ಬೇರೆ ಕಡೆಯಿಂದ ಖಂಡಿತವಾಗಿ ನನಗೆ ಇವತ್ತು ಸೇಡಂ ಜನ 21,000 ಮತಗಳನ್ನು ಹಾಕಿದ್ದಾರೆ. ಇವತ್ತು ಇಷ್ಟು ನಿಷ್ಠೆ ಇದೆ. ನಾನು ಅವ್ರಿಗೆ ತಲೆ ಬಗ್ಗೆ ಇವತ್ತು ಅವ್ರಿಗೆ ಅವರು ಋಣದಲ್ಲಿದ್ದೀನಿ. ಅದಕ್ಕೆ ಯಾವುದೇ ಪ್ರಶ್ನೆನೇ ಬರೋದಿಲ್ಲ. ನಾನು ಬೇರೆ ಕ್ಷೇತ್ರಕ್ಕೆ ಹೋಗೋದು ಮೊನ್ನೆ ಏನು ಡಿಲಿಮಿಟೇಷನ್ ಆದರೂ ಕೂಡ ಆ ಒಂದು ಸಂದರ್ಭದಲ್ಲಿ ಪಕ್ಷ ಏನು ನಿರ್ಣಯ ತಗೋತದೆ ಅದ್ರ ಜೊತೆ ನಾವಿರ್ತೀವಿ. ಏನು ನಮ್ಮ ಪಕ್ಷ ಯಾವತ್ತೂ ಕೂಡ ಇವತ್ತು ನಾನು ಕೈ ಬಿಟ್ಟಿಲ್ಲ. ನೋಡಿ, ನಾನು ಚುನಾವಣೆ ಸೋತರು ಕೂಡ ಒಬ್ಬ ಸಣ್ಣವನಿಗೆ ವಯಸ್ಸಲ್ಲಿ ಸಣ್ಣವನಿದ್ರು ಕೂಡ ಇವತ್ತು ಜಿಲ್ಲೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಪ್ರಾಮಾಣಿಕತೆ ಇದೆ. ನಾನೇನು ಅವರಿಗೆ ಎಂದು ಒಂದು ದಿನವೂ ನನಗೆ ಏನು ಒಂದು ಹುದ್ದೆ ಕೊಡಿ ಅಂತ ಎಂದೂ ಕೇಳಿಲ್ಲ. ಕುಮಾರಣ್ಣನವರು ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಇವತ್ತು ಮಾಡಲಪ್ಪ, ನೀನು ಮುಂದುವರಿಯಬೇಕು, ನೀನು ಜನರ ಧ್ವನಿಯಾಗಿರಬೇಕು, ಸಂಪೂರ್ಣವಾಗಿ ಬರೀ ಕೇವಲ ಸೇಡಂ ತಾಲೂಕಿನ ಬಗ್ಗೆ ಅಷ್ಟೇ ಧ್ವನಿ ಅಲ್ಲ, ಸಂಪೂರ್ಣ ಎಲ್ಲ ತಾಲೂಕುಗಳು ಕಲಬುರಗಿ ಜಿಲ್ಲೆಯ ಬಗ್ಗೆ ಧ್ವನಿಯಾಗಿ ನೀನು ಮುಂದಾಗಬೇಕಂತ ಒಂದು ಆಶೀರ್ವಾದ ಮಾಡಿದ್ದಾರೆ. ಆ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ಸೇಡಂನಲ್ಲೇ ಸ್ಪರ್ಧೆ ಮಾಡೋದು. ಸೇಡಂ ಯಾವುದು ಕೂಡ ಬಿಡೋದಿಲ್ಲ. ನೀವು ಸರ್, ಈಗ ನೀವು ಸ್ಟೇಡಿಯಂನಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ನೀವು ಹೇಳ್ತಿದ್ದೀರಿ ಸರ್. ಈಗ ಅದು ಆಪೋಸಿಟ್ ಕ್ಯಾಂಡಿಡೇಟ್ ಈಗ BJPಗೆ JDS ಅಲಯನ್ಸ್ ಇದ್ದಾರೆ ಸರ್. ಮತ್ತು ಅವ್ರು ಆಪೋಸಿಟ್ ಕ್ಯಾಂಡಿಡೇಟ್ ಅವರು ರಾಜ್ಕುಮಾರ್ ಪಾಟೀಲ್ ಅವ್ರನ್ನ ಅವರು ಹೋದ ಸಲ ಶಾಸಕರಾಗಿದ್ದರು. ಖಂಡಿತವಾಗಿ ಇವತ್ತು ನೋಡಿ, ಅಲಯನ್ಸ್ ಮುಂದುವರೆದ್ರೆ ನಾವಾಗಲಿ ಅವರಾಗಲಿ ಇವತ್ತು ಜನ ಮತ್ತು ಸರ್ವೆ ಇವತ್ತು ಎಲ್ಲ ಜನರು ನನ್ನನ್ನು ನೋಡಿದ್ದಾರೆ, ಅವರನ್ನು ನೋಡಿದ್ದಾರೆ. ಇವತ್ತು ಅವರಿಬ್ಬರಲ್ಲಿ ಯಾರು ಇವತ್ತು ಅಂತ ನಾವು ಏನಾದರೂ ಅಲಯನ್ಸ್ ಮುಂದುವರೆದರೆ NDA ಅಲಯನ್ಸ್ ಮುಂದುವರೆದ್ರೆ ಜನತಾದಳದಿಂದ ಪ್ರತಿ ಜಿಲ್ಲೆಯಿಂದ ನಾವು 1-2-3 ಟಿಕೆಟಲ್ಲಿ ತಗೊಳ್ಳಬೇಕಾಗಿದೆ. ಆ ಒಂದು ಸಂದರ್ಭದಲ್ಲಿ ನನಗಾಗಲಿ ಜೋರಿಗೆ ಆಗಲಿ ಇವತ್ತೊಂದು ಅವಕಾಶ ಇದೆ. ಆ ಒಂದು ಅವಕಾಶ ಕಾನೂನು ಜನರ ಪ್ರೀತಿ ಮತ್ತು ನಮ್ಮ ಒಂದು ಸರ್ವೆ ಲಿಸ್ಟಲ್ಲಿ ಖಂಡಿತವಾಗಿ ಜನ ಏನಾದರೂ ಬಾಲರಾಜ್ MLA ಆದರೆ ಈ ಭಾಗಕ್ಕೆ ಒಳ್ಳೇದಾಗ್ತದೆ. ಯಾಕಂದರೆ ಈಗಾಗಲೇ ರಾಜ್ಕುಮಾರ್ ಪಾಟೀಲ್ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇವತ್ತು ನಮಗೂ ಒಂದು ಅವಕಾಶ ಕೊಟ್ಟು ನೋಡೋಂಥದ್ದು ಏನಾದರೂ ಮನೋಭಾವನ ನಮ್ಮ ತಾಲೂಕಿನ ಜನತೆ ಹತ್ರ ಬಂದರೆ ಖಂಡಿತವಾಗಿ ನನ್ನ ಪಕ್ಷ ನನ್ನ ಕೈ ಬಿಡೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಪಕ್ಷ ಖಂಡಿತವಾಗಿ ಒಂದು ಕುಮಾರಣ್ಣವರು ಕೇಂದ್ರ ಮಂತ್ರಿ ಇದ್ದಾರೆ. ಇವತ್ತು ಜನತಾದಳ ಪಕ್ಷ ಹಿಂದೆನೂ ಕೂಡ ಮತದಾನ ದೇಶಮುಖರವರು ಗೆದ್ದಿದ್ದ ಇತಿಹಾಸದಲ್ಲಿ ನಮ್ಮ ಸೇಡಂ ಭಾಗದಲ್ಲಿ. ಹೀಗಾಗಿ ಜನತಾದಳದ ಇತಿಹಾಸ ಯಾವತ್ತೂ ಕೂಡ ಈ ಭಾಗಕ್ಕೂ ಕೂಡ ಇದೆ, ರೈತರ ಪರವಿದೆ. ಇವತ್ತು ರೈತರನ್ನ ಮನವೊಲಿಸಿ ಇವತ್ತು ನಮ್ಮನ್ನು ಕೂಡ ಒಂದು ಅವಕಾಶ ಕೊಡ್ತಾರೆ ಅಂತೇಳಿ ನಾವು ಕೂಡ ಭಾವಿಸ್ತಾ ಇದ್ದೀವಿ. ಆದರೆ ನಾನು ಇವತ್ತು ನಮ್ಮ ಮಾಧ್ಯಮ ಮೂಲಕ ಬಂದೆ, ಜನರು ನಮ್ಮನ್ನು ಇಚ್ಛಾಪಟ್ಟು ಖಂಡಿತವಾಗಿ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಅವ್ರು ಹೇಳಿದ್ರೆ ನಮ್ಮ ಸರ್ವೆ ರಿಪೋರ್ಟಲ್ಲಿ ನಮ್ಮ ಹೆಸರು ಬಂದರೆ ಖಂಡಿತವಾಗಿ ನಾವು ಅವ್ರ ಜೊತೆ ಇರ್ತೀವಿ. ಸ್ಪರ್ಧೆ ಕೂಡ ಖಚಿತವಾಗಿ ಮಾಡುತ್ತೆ ಅಂತ ಹೇಳಿ ಸರ್, ಈಗ ಮುಂದಿನ ದಿನದಲ್ಲಿ ಈಗ ಅಲಯನ್ಸ್ ಆಗಿ ಅಥವಾ JDS ಸಪ್ರೇಟ್ ಆಗಿ ಒಂದು ವೇಳೆ ಸರ್ಕಾರ ರಚನೆ ಆದರೆ ಈಗ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡೋ ಪರಿಸ್ಥಿತಿ ಏನಾದ್ರು ಇದೆ ಸರ್? ಪೂರಾ ಕುಮಾರಸ್ವಾಮಿ ಅವರು ಕಳೆದ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ರು, ತಮಗೆಲ್ಲ ಬರ್ತಿದ್ರು. ಜನ ಸ್ವಲ್ಪ ಅದ್ರ ಬಗ್ಗೆ ಕರೆಕ್ಟಾಗಿ ಆಲೋಚನೆ ಮಾಡಿಲ್ಲ. ಈ ಫ್ರೀ ಗ್ಯಾರಂಟಿಯಲ್ಲಿ ಮಾಡೋದು ಇಲ್ಲಾಂದರೆ ಕುಮಾರಸ್ವಾಮಿ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ನಿಜವಾಗ್ಲೂ ಮೆಚ್ಚುಗೆ ಪಡುವಂಥದ್ದು ಇತ್ತು.
ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಪ್ರತಿ ಜಿಲ್ಲಾ ಪಂಚಾಯತ್ ವಾರ್ ಮಾಡ್ತೀನಿ ಅಂತ ಹೇಳಿದ್ರು. ಹೈಟೆಕ್ ಮಾದರಿಯ ಇಂಗ್ಲೀಷ್ ಮೀಡಿಯಂ ಶಾಲೆಗಳು ನಮ್ಮ ಜನರಿಗೆ ಅನುಕೂಲ ಆಗಲಿ ಅಂತ ಒಂದು ಶಾಲೆನ ಕೂಡ ಪ್ರತಿಯೊಂದು ಜಡ್ಪಿ ಹೆಡ್ಕ್ವಾರ್ಟರ್ಗಳಲ್ಲಿ ಪಂಚಾಯತಿ ಒಂದೊಂದು ಹಾಸ್ಪಿಟಲ್ ಮತ್ತು ಒಂದೊಂದು ಶಾಲೆ ನಾನು ಕಟ್ಟಡ ಮಾಡಿಕೊಡ್ತೀನಿ ಅಂತ ಮಾತನಾಡಿಕೊಟ್ಟಿದ್ದು. ಅದೇ ರೀತಿಯಾಗಿ ಇನ್ನುಳಿದ ಸಾಲ ಏನು ಮನ್ನಾ ಮಾಡಬೇಕಾಗಿದೆ ಅದನ್ನು ಕೂಡ ನಾನು ಖಂಡಿತವಾಗಿ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ಕುಮಾರಣ್ಣವರು ಮಾತು ಕೊಟ್ಟಿದ್ದೀನಿ. ತಾವೆಲ್ಲ ನೋಡಿ ಈಗ ರೈತರು ಈ ಇಷ್ಟೆಲ್ಲ ಕಷ್ಟ ಆದರೂ ಕೂಡ ಒಬ್ಬ ಒಂದು ನಾಯಕರು ಕೂಡ ಸಾಲ ಮನ್ನಾ ಮಾಡ್ತೀವಿ ಅಂತ ಇಲ್ಲಿನ ಗೆದ್ದಂಥ ಶ್ಯಾಮರಾಜ್ ಪಟ್ಟಣ ಹೇಳಿದ್ರೆ ಅವ್ರ ಬಾಯಲ್ಲಿ ಮಾತಿಲ್ಲ. ಕುಮಾರಸ್ವಾಮಿ ಅವರು ಇವತ್ತು ನೆನೆಸ್ತಾ ಇದ್ದಾರೆ ಜನ, ಅದಕ್ಕೆ ಹೇಳೋದಲ್ಲ, ಬದಲಾವಣೆಯ ವಾತಾವರಣ ಈಗ ಕಾಣ್ತಾ ಇದೆ. ಬದಲಾವಣೆ ಜಗದ ನಿಯಮ. ಖಂಡಿತವಾಗಿ ಜನರು ಇವತ್ತು ಆಕ್ರೋಶದಲ್ಲಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನಾವು ಇಷ್ಟೆಲ್ಲ ಮತಗಳ ಕಾಲಿಸ್ತಂದು ಕೂಡ ನೋಡಿ ಶ್ಯಾಮರಾಜ್ ಪಾಟೀಲ್ ಅವರಿಗೆ 43,000 ಅಂತರದಿಂದ ನಮ್ಮ ತಾಲೂಕಿನ ಜನ ಗೆಲ್ಲಿಸಿದ್ದಾರೆ. ಗೆದ್ದಿದ್ರು ಕೂಡ ಅವರು ಇಂಥ ಒಂದು ಸಂದರ್ಭದಲ್ಲಿ ಎಷ್ಟು ಜನರಿಗೆ ಇವತ್ತು ನೆರವಾಗಿದ್ದಾರೆ, ಯಾರ್ಯಾರಿಗೆ ಇವತ್ತು ಏನಪ್ಪ ಅಂದರೆ ಸಹಾಯ ಮಾಡಲು ಯಶಸ್ವಿಯಾಗಿದ್ದಾರೆ. ಯಾವುದೇ ರೂಪದಲ್ಲಿ ಇಲ್ಲ, ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲ. ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದಾರೆ ಇಲ್ಲ. ಕುಮಾರಸ್ವಾಮಿ ಅವರಿಗೆ ಯಾಕೆ ಅನಿಸ್ತಾರೆ ಜನ ಅಂತಂದರೆ ಇವನು ಜನರ ಪರವಾಗಿದ್ದಂಥ ನಾಯಕ. ಜನತಾ ದರ್ಶನ ಆಗಲಿ, ಸುವರ್ಣ ಗ್ರಾಮ ಯೋಜನೆ ಆಗಲಿ, ಇವತ್ತು 1-2 ಸಾವಿರಾರಿದೆ ಅವ್ರು ಮಾಡೋದು ಸ್ವಲ್ಪ ಅವಧಿಯಲ್ಲಿ. ಅವ್ರು ಯಾವತ್ತೂ ಕೂಡ 5 ವರ್ಷ CM ಮಾಡಿದ್ರು. ಒಂದ್ಸಲ 20 ತಿಂಗಳು, ಒಂದ್ಸಲ 16 ತಿಂಗಳು, ಇಷ್ಟೇ ಒಂದು ಸಣ್ಣ ಅವಧಿಯಲ್ಲಿ ಇಂಥ ಒಂದು ಹೆಸರುವಾಸಿ ಗೆಳೆದಂಥ ನಾಯಕರಿಗೆ ಮುಂದಿನ ದಿನಗಳಲ್ಲಿ ಖಂಡಿತ ಮತ್ತೆ ಮರಳಿ ಕರ್ನಾಟಕ ರಾಜ್ಯಕ್ಕೆ ಕುಮಾರಸ್ವಾಮಿ ಬರ್ತಾರೆ. 5 ವರ್ಷದ ಮುಖ್ಯಮಂತ್ರಿಗಳಾಗಿ ತಾವು ನೋಡ್ತೀರಿ. ಅವಾಗ ನೋಡಿ ಅವರ ಆಡಳಿತ ಹೇಗಿರುತ್ತೆ. ಸಾಲ ಮನ್ನಾ, ಇವತ್ತು ಶಾಲೆಗಳಾಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಬಡವರಿಗಾಗಿ ಒಬ್ಬ ಆಶಾಕಿರಣಾಗಿ ಕುಮಾರಣ್ಣನವರು ಖಂಡಿತವಾಗಿ ಆ ಭಗವಂತನೇ ಅವರಿಗೆ ಸೃಷ್ಟಿ ಮಾಡಿ ಈ ಸಲ ಅವರಿಗೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ನಾವು ಆಶೆಯನ್ನು ವ್ಯಕ್ತಪಡಿಸ್ತೇವೆ. ಓಕೆ ಸರ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.